SV9 ವಾರ್ತೆಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ 1008 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಡಿಸೆಂಬರ್ ತಿಂಗಳಲ್ಲಿ 7ನೇ ತಾರೀಕು ಮದುವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೆರವೇರಿಸಿದ ನಮ್ಮ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಆದಂತಹ ಬಿಟಿ ಚಂದ್ರಶೇಖರ್ ಅವರಿಗೆ ಮಹಿಳಾ ರಾಜ್ಯಾಧ್ಯಕ್ಷರು ದೇವಮ್ಮ ಅವರ ಮತ್ತು ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಅವರು, ಎಲ್ಲ ಜಿಲ್ಲಾಧ್ಯಕ್ಷರು ಮಂಜುಳಾ, ಮಂಜು, ಜ್ಯೋತಿ, ಅಶೋಕ್ ಕೃಷ್ಣ, ರಮೇಶ್, ತೇಜು ಹಾಸನ್, ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿ ಮುಖ್ಯ ಅತಿಥಿಯಾಗಿ ಉತ್ತರ ಕರ್ನಾಟಕ ರಾಜ್ಯ ಕನ್ನಡ ಪರಿಷತ್ ಸಂಘದ ಬೆಂಗಳೂರು ಘಟಕ ಉದ್ಘಾಟನೆ ನೆರವೇರಿಸಿ ಅಧ್ಯಕ್ಷರು ಲತಾ, ಪ್ರಚಾರ ಸಮಿತಿ ಅಧ್ಯಕ್ಷರು ವೃಂದಾಮಣಿ, ಚಂದ್ರಮ್ಮ ಅವರು ಸಹ ಪಾಲ್ಗೊಂಡು ಅದ್ಭುತ ಕಾರ್ಯಕ್ರಮ ನೆರವೇರಿತು. ಇವರಿಂದ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ಎಲ್ಲರನ್ನೂ ಅದ್ದೂರಿ ಸ್ವಾಗತ ಮಾಡಿ ಅಭಿನಂದಿಸಲಾಯಿತು. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ 1008 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಡಿಸೆಂಬರ್ ತಿಂಗಳಲ್ಲಿ 7ನೇ ತಾರೀಕು ಮದುವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೆರವೇರಿಸಿದ ನಮ್ಮ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರು ಆದಂತಹ ಬಿಟಿ ಚಂದ್ರಶೇಖರ್ ಅವರಿಗೆ ಮಹಿಳಾ ರಾಜ್ಯಾಧ್ಯಕ್ಷರು ದೇವಮ್ಮ ಅವರ ಮತ್ತು ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಅವರು, ಎಲ್ಲ ಜಿಲ್ಲಾ ಅಧ್ಯಕ್ಷರು ಮಂಜುಳಾ, ಮಂಜು, ಜ್ಯೋತಿ, ಅಶೋಕ್ ಕೃಷ್ಣ, ರಮೇಶ್, ತೇಜು ಹಾಸನ್, ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿ ಮುಖ್ಯ ಅತಿಥಿಯಾಗಿ ಉತ್ತರ ಕರ್ನಾಟಕ ರಾಜ್ಯ ಕನ್ನಡ ಪರಿಷತ್ ಸಂಘದ ರಾಜ್ಯಾಧ್ಯಕ್ಷರು ಹನುಮಂತಪ್ಪ ಅವರು, ಜನಸಂಕಲ್ಪ ಸೇವಾ ಟ್ರಸ್ಟ್ ಜ್ಯೋತಿ ಮೇಡಮ್, ಮಂಜುನಾಥ್, ಕೃಷ್ಣಪ್ಪ, ಬೆಂಗಳೂರು ನಗರ ಅಧ್ಯಕ್ಷರು ಲತಾ, ಪ್ರಚಾರ ಸಮಿತಿ ಅಧ್ಯಕ್ಷರು ವೃಂದಾವಣಿ, ವೆಂಕಟಾಚಲ್, ಕುಮಾರಿ, ಗೀತಾ, ಮಂಜುನಾಥ್, ಸರ್ ರವಿಯ, ಯೋಗೇಶ್. ಕೆಲಸ ಮಾಡುತ್ತಿರುವ ಈ ಸಂಘಟನೆಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಉಪಸ್ಥಿತಿ ನಮಗೆ ತುಂಬಾ ಶಕ್ತಿ ನೀಡುತ್ತಿದೆ. 1008 ಕುಟುಂಬಕ್ಕೆ ಉಚಿತ ಸಾಮೂಹಿಕ ವಿವಾಹವನ್ನು ಅದ್ದೂರಿಯಾಗಿ ನೆರವೇರಿಸಿರುವ ಶ್ರೀಯುತ ಚಂದ್ರಶೇಖರ್ ಬಿಟಿ ರವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸುಸ್ವಾಗತ. ವೇದಿಕೆ ಮೇಲೆ ಭಾಷಣ ಮಾಡೋದು ಕೇಳಕ್ ಬರ್ತೀವಿ ಅಂದ್ರೆ ಏನು ಒಳ್ಳೆಯದು ಕೆಟ್ಟದ್ದು ಅಂತ ಕೇಳೋರು ನೀವು ಮಾತಾಡೋರು ನಾವಾಗಿರ್ತೀವಿ. ಪಾಪ ಈ ವೇದಿಕೆಯನ್ನು ತಯಾರಿ ಮಾಡಿ ಸ್ವಲ್ಪ ಎದುರು ಮಾಡಿ ನಮ್ಮೆಲ್ಲರ ಜೊತೆಗೆ ಆಯಾಮನ್ನು ಕೂಡ ಸೇರಿ
1008 ಮದುವೆ ಮಾಡ್ಲಿಕ್ಕೆ ಆಯಮ್ಮನ ಕೂಡ ತುಂಬಾ ದೊಡ್ಡ ಮಟ್ಟದ ಬೆಂಗಳೂರಲ್ಲಿ ಅವರು ಮತ್ತೆ ನಮ್ಮ ಬೃಂದ ಅವರು ಮತ್ತೆ ಕುಮಾರಿ ಅವರು ಇವರೆಲ್ಲ ಸೇರಿ ಪಾಪ ಕೆಲವು ಕಡೆ ತರಕಾರಿಗಳನ್ನ ಕೆಲವು ಕಡೆ ಅಕ್ಕಿಗಳನ್ನ ಇವನ್ನೆಲ್ಲ ಕಲೆಕ್ಟ್ ಮಾಡಿ ಬಡ ಕುಟುಂಬಗಳಿಗೆ ಮದುವೆಯನ್ನು ಮಾಡಿದ್ದಾರೆ. ಲತಮ್ಮ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಗೋವಿಂದರಾಜ್ ಅವರು ಧನ್ಯವಾದಗಳು. ಈಗಿನ ಕಾಲದಲ್ಲಿ ಕಾರ್ಯಕ್ರಮಕ್ಕೆ ಬರದೇ ಅಪರೂಪ, ಅದರಲ್ಲಿ ನೀವೆಲ್ಲ ನಮಗೆ ಸಹಕಾರ ನೀಡ್ತಾ ಇದ್ದೀರಾ, ಬಹಳ ಖುಷಿ ಆಯಿತು. ಈಗ ಕಾರ್ಯಕ್ರಮದ ಮೊದಲನೇ ಘಟ್ಟ ब्रह्ममयी जय वागेश्वरी नाद ब्रह्ममयी जय वागेश्वरी शरणं देगा चामा जय जय हे भगवती सुरभारती तव चरणं प्रणमामा त्वमसि शरण्या त्रिभुवन धन्या सुरमुनि वंदित चरणा त्वमसि शरण्या त्रिभुवन धन्या सुरमुनि वंदित भरणा जय जय हे भगवती सुरभारती तव चरणं प्रणमामा ललित कलामणि ज्ञान विभामयि वीणा पुस्तक धारिणी मतिरास्थानो तव पद कमले हैकुंठा विषहारिणी जय जय हे भगवती सुरभागेश्वरी नाद ब्रह्ममये जय वागेश्वरी शरणं देगा चामा जय जय हे भगवती सुरभारती तव चरणं प्रणमामा ಹಸಿರು ಸೇನೆ ಸಂಘಟನೆ ವತಿಯಿಂದ ಈ ಸುಮಾರು ಗೋವಿಂದರಾಜಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಹಿನ್ನೆಲೆ ಏನಿದೆ ಅಂತಂದರೆ
ಚಂದ್ರಶೇಖರ್ ಬಿಟಿ ಅವರು ಕರ್ನಾಟಕ ರಾಜ್ಯ ರೈತೋದಯ ಸಂಘದ ರಾಜ್ಯಾಧ್ಯಕ್ಷರು. ಡಿಸೆಂಬರ್ ತಿಂಗಳಿನಲ್ಲಿ 7ನೇ ತಾರೀಕು ಸುಮಾರು 7-8 ತಿಂಗಳ ಕಾಲ ಅವರ ಪಟ್ಟಂತ ಪರಿಶ್ರಮ ಏನಿದೆ ಗೊತ್ತಿರ್ಬೋದು ನಿಮಗೆಲ್ಲರಿಗೆ. ಇಲ್ಲಾಂದ್ರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು ನಮ್ಮ ಮನೆಯ ಮದುವೆ ಮಾಡಬೇಕಾದ್ರೆ ತಂದೆ ತಾಯಿ ಮತ್ತೆ ನಮ್ಮ ಬಂಧು ಬಳಗ ಕರಿಬೇಕಾದ್ರೆ ಎಷ್ಟು ಕಷ್ಟ ಬೀಳ್ತೇವೆ ಗೊತ್ತಾ ನಿಮಗೆ. ಆದರೆ ಅವರು 1008 ಮದುವೆಗಳನ್ನು ಮಾಡಬೇಕಂತ ಹೊರಟಾಗ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಕ್ಕಳ ಇರ್ಬೋದು. ಇವತ್ತು ಈ ಕೆಲಸ ಕಾರ್ಯ ಮಾಡಬೇಕಂತ ಹೊರಟಾಗ ಟೀಕೆ ಟಿಪ್ಪಣಿಗಳು ತುಂಬಾ ಬರ್ತಾ ಇದ್ದವು. ಆದರೆ ಚಂದ್ರಶೇಖರ್ ಸರ್ ಅದರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಬಂದಂತ ಮಾಹಿತಿ ಪ್ರಕಾರ ಒಂದು ಡೇಟ್ ಮುಂಚೆ ಅವರು ಆಗಸ್ಟ್ ತಿಂಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದರು, ಆ ದಿನಾಂಕಕ್ಕೆ ಮಾಡ್ಬೇಕಂತ ಹೇಳ್ಬಿಟ್ಟು. ಆದರೆ ಅನಿವಾರ್ಯ ಕಾರಣಗಳಿಂದ, ಯಾಕಂದ್ರೆ ಸುಮಾರು ಲಕ್ಷ ಅಲ್ಲ ಕೋಟಿಗಟ್ಟಲೆ ದುಡ್ಡು ಬೇಕಾಗತ್ತ. ಯಾಕಂದ್ರೆ ಅವರಿಗೆ ಇಲ್ಲೇನು ಇವತ್ತು ನಮ್ಮ ಬಲಭಾಗದಲ್ಲಿ ಇಟ್ಟಿದ್ದಾರಲ್ಲ, ನವ ಜೋಡಿಗಳಿಗೆ ಪಾತ್ರೆ ವಸ್ತುಗಳನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ಇಟ್ಟಿರೋದು. 1008 ಜನರಿಗೆ ಕೊಡ್ಬೇಕಂತ ಕೊಟ್ಟಿದ್ದಾರೆ ಎಲ್ಲರಿಗೆ. ಆದರೆ ಅವತ್ತು ಯಾರಿಗೆ ಬಂದು ಬೆಂಗಳೂರು ನಗರದಲ್ಲಿ ಬಂದು ತಲುಪಲಿಲ್ಲ, ಅವರಿಗೆ ಕೊಡಬೇಕಂತ ತಂದಿಟ್ಟಿರೋದು. ಈ ತರದ ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಆಗಬೇಕಾಗಿತ್ತು. ಆಗಸ್ಟ್ ತಿಂಗಳಲ್ಲಿ ಆಗದೇ ಇದ್ದ ಕೆಲಸಗಳನ್ನು ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಇವರಿಗೆ ಆಗದೆ ಇರುವಂತ ಉಳ ಜಂತುಗಳೆಲ್ಲ ಇರ್ತಾವಲ್ವಾ, ಅವರೆಲ್ಲ ಏನು ಮಾಡಿದ್ರು ಅಂದ್ರೆ ಆ ಡೇಟ್ ಮುಂದಕ್ಕೆ ಹಾಕಿದಾಗಂದ್ರೆ ಇವ್ರು ಎಲ್ಲಿ ಹೋಗಿ ಹೇಳಿ ಬಂದಿರ್ತಾರ, ಸೀರೆ ಕೊಡಿ ಸರ್, ನಮಗೆ 1008 ಜನ ದಂಪತಿಗಳಿಗೆ ಕಾಲುಂಗ್ರ ಕೊಡಿ, ತಾಳಿ ಕೊಡಿ ಅಂತ ಹೇಳ್ಬಿಟ್ಟು ಏನು ಇವ್ರು ಹೇಳಿ ಬಂದಿದ್ರು. ಇವರು ದಿನ ಅದು ನಿಮ್ಗೆ ಗೊತ್ತಿರಲಿ. ಚಿಗುರು ಹೊಡೆದು ಏನು ಮಾಡಿದ್ರು ಅಂದ್ರೆ, ಸರ್ ಅವ್ರ ಕಾರ್ಯಕ್ರಮ ಮಾಡಲ್ಲ, ಅವ್ರಿಗೆ ಯಾಕೆ ಸಹಾಯ ಮಾಡ್ತೀರಿ ಅಂತ ಹೇಳಿ ಕೆಲವೊಂದು ವಿಷಯಗಳು ಬಂತು. ನೋಡಿ ಹೇಗಿದೆ ಅಂದ್ರೆ 1008 ಮದುವೆಗಳನ್ನು ಮಾಡಬೇಕಾದ್ರೆ ಮಿನಿಮಮ್ ಅಂದ್ರೆ ಒಂದು 5 ಕೋಟಿ ರೂಪಾಯಿ ಬೇಕು. ಸುಮ್ಮನೆ ಸಾಧಾರಣವಾಗಿ ಅವತ್ತಿಂದ ಮಾಡ್ಬೇಕಂದ್ರೆ ಅಲ್ಲಿ ಸಾವಿರಾರು ಜನ ಒಂದು ಮನೆಯ ಕುಟುಂಬ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತ. ಅಂತ ಕೆಲಸಗಳನ್ನು ಇವತ್ತು ತುಂಬಾ ನೀಟವಾಗಿ ಅಚ್ಚುಕಟ್ಟಾಗಿ ಅವರು ಚಂದ್ರಶೇಖರ್ ಸರ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನನಗೆ ಲತಾ ಮೇಡಮ್ ಅವರು ಹೇಳಿದ್ರು ಒಂದ್ಸರಿ, ಸರ್ ನನಗೆ ಈ ಥರ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಚಂದ್ರಶೇಖರ್ ಅವರು, ರೈತ ಸಂಘದ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗತ್ತೆ ಹೇಳ್ತಾ ಇದ್ದಾರೆ, ಹೇಗೆ ಮಾಡಬೇಕು ಅಂತ ಹೇಳಿ. ಮಾಡಿ ಮೇಡಮ್, ನಮ್ಮದು ಸಪೋರ್ಟ್ ಇದೆ, ಮಾಡಿ ಅಂತ ಹೇಳಿದ್ದೀವಿ. ಆದರೆ ಇವತ್ತು ನಾವು 1 ಗಂಟೆ ಎಲ್ಲರೂ ಒಂದು ಪಾರ್ಕಲ್ಲಿ ಸ್ನೇಹಿತರ ಜೊತೆ ನಕ್ಕೊಂಡು ಕಾಲ ಕಳೆದ್ರೆ ಅದು ಸಂತೋಷನೇ ಬೇರೆ, ಹೇಳಕ್ಕಾಗಲ್ಲ. ಅಂತ ಹಾಸ್ಯವನ್ನು ಕನ್ನಡ ಅತ್ಯಂತ ಬೆಂಗಳೂರು ನಮ್ಮ ನನಗೆ ಈ ಒಂದು ಏನು ನಮ್ಮ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಒಂದು ಸಂಘಟನೆ ಪರಿಚಯ ಆಯಿತು. ಅದು ಕೂಡ ನನಗೆ ಲತಾ ಮೇಡಮ್ ಮುಖಾಂತರನೇ ನನಗೆ ಪರಿಚಯ ಆಗಿದ್ದು. ಅವರು ಈ ಒಂದು ಸ್ನೇಹಿತರ ಮುಖಾಂತರ ನನ್ನ ಪರಿಚಯ ಮಾಡಿಕೊಂಡ್ರು. ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಮಾಡಿದಾಗ ಈ ಥರ ಒಂದು 1008 ಮದುವೆನ ಮಾಡ್ತಾ ಇದ್ದೀವಿ, ಚಂದ್ರಶೇಖರ್ ಬಿಟಿ ಸರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಮೇಡಮ್, ನೀವು ಕೂಡ ನಮ್ಮ ಜೊತೆ ನಿಂತು ಸಹಾಯ ಸಹಕಾರ ನೀಡಬೇಕು ಅಂತೆಲ್ಲ ಕೇಳ್ಕೊಂಡ್ರು. ಯಾಕೆಂದರೆ ನಾವು ಒಂದು ಮದುವೆ ಮಾಡೋದು, ಒಂದು ಸಂಸಾರ ಮಾಡೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಸಾಕೋದು ತುಂಬ ಕಷ್ಟದ ವಿಚಾರ. ಅಂಥದ್ರಲ್ಲಿ 1008 ಮದುವೆನ ಮಾಡಬೇಕು ಅಂದಾಗ ನಿಜವಾಗ್ಲೂ ಎಲ್ರಿಗೂ ಒಂದು ಆಶ್ಚರ್ಯ ಆಗುವಂಥ ವಿಷಯ. ಯಾಕೆಂದರೆ ನಾವು ಕೇಳಿದ್ದೀವಿ, 11 ಮದುವೆ ಮಾಡ್ತಿರೋದು ಕೇಳಿದ್ದೀವಿ, 21 ಕೇಳಿದ್ದೀವಿ, 51 ಕೇಳಿದ್ದೀವಿ, 108 ಕೇಳಿದ್ದೀವಿ, 508 ಸಹ ಕೇಳಿದ್ದೀವಿ. ಆದರೆ 1008 ಮದುವೆನ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದ ರೈತೋದಯ ಹಸಿರು ಸೇನೆಯ ಮೂಲಕ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಸರ್ ಅವರು ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲರನ್ನು ಗುರುತಿಸಿ ಅವರೇ ಮದುವೆ ಜೋಡಿಗಳನ್ನ ಹುಡ್ಕೊಂಡು ಬಂದಿದ್ರು. ಅದಕ್ಕೆ ಎಲ್ಲ ಸಹಕಾರ, ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನ ಎದೆ ಬಿದ್ದದೆ ಅವರ ಕಣ್ಣೀರು ರಕ್ತ ಕಣ್ಣೀರಾಗಿತ್ತು. ಯಾಕೆಂದ್ರೆ ಆ ಒಂದು ಕಷ್ಟನ ನಾವು ಕಣ್ಣಲ್ಲಿ ನೋಡ್ತೀವಿ. ಆ ಒಂದು ಮದುವೆಯ ಸಂದರ್ಭದಲ್ಲಿ ಅವರು ಪಟ್ಟಿರುವಂತ ಕಷ್ಟನ
ಪ್ರತಿಯೊಂದು ಹೆಣ್ಮಕ್ಳು ಕಣ್ಣೀರು ಹಾಕಿದ್ರು. ಈ ಒಂದು ಸಂಘಟನೆಗೋಸ್ಕರ ಬಂದಿರುವಂತ ಹೆಣ್ಮಕ್ಳಿಗೆ ಹಲವಾರು ರೀತಿಯ ಚುಚ್ಚು ಮಾತುಗಳನ್ನ ಆಡಿ ಆ ಒಂದು ಸಂಘಟನೆ ಬಗ್ಗೆ ಅಪಪ್ರಚಾರಗಳನ್ನ ಮಾಡಿ ಸುಮಾರು ಹೇಳಕ್ಕಾಗಲ್ಲ, ಅದು ನೊಂದು ಬೆಂದಿರೋರಿಗೆ ಗೊತ್ತಿದೆ ಆ ಒಂದು ಕಷ್ಟ. ಆ ರೀತಿ ಎಲ್ಲ ಕಷ್ಟಗಳನ್ನ ನಿಭಾಯಿಸಿ 1008 ಮದುವೆ ಮಾಡಿ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನ ನಾವು ಈ ಒಂದು ವೇದಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಅಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಆಯಿತು. ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಸಹಕಾರ ನೀಡಿರುವಂತ ಜನತೆಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಈ ಒಂದು ನಗರಾಧ್ಯಕ್ಷರಾದ ಲತಾ ಮೇಡಮ್ ಅವರು, ಯಾಕೆಂದ್ರೆ ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದು, ನಮಗೂ ಕೂಡ 3 ತಿಂಗಳಿಂದ ಪರಿಚಯ ಆಗಿರೋದು. ಆದ್ರೆ ನಾವು ಸ್ವಂತ ಅಕ್ಕ ತಂಗಿಗಿಂತ ಹೆಚ್ಚಾಗಿದ್ದೀವಿ. ಒಂದು ಅವ್ರ ಕಷ್ಟ ಏನಿರ್ಬೋದು, ಅವ್ರು ಪಟ್ಟಿರೋದು ಅವ್ರಿಗೆ ಗೊತ್ತಿರುತ್ತೆ. ಏನಾದ್ರೂ ಮಾಡಿ ಒಂದು ಸಂಘಟನೆಗೆ ಒಂದು ಹೆಸರು ಉಳಿಸ್ಬೇಕು ಅಂತ ಹೇಳಿ ಬೋಧಿ ಆಶೀರ್ವಾದ ಅಂತ ತಿಳ್ಕೊತೀವಿ. ನಾವು ಯಾವುದೇ ರೀತಿ ತಪ್ಪು ಕಲ್ಪನೆ ತಿಳ್ಕೊಳ್ಳಲ್ಲ. ನಮ್ಮ ಸಂಘಟನೆ ಇದೇ ರೀತಿ ನಮ್ಮ ಸಂಘಟನೆಯನ್ನು ಮುಂದುವರಿಸಿದಂಥ ಬಿ.ಟಿ. ಚಂದ್ರಶೇಖರ್ ಅವರಿಗೆ ಹಾಗೂ ಶ್ರೀಮತಿ ದೇವಮ್ಮನವರಿಗೆ ತುಂಬ ಹೃದಯ ಧನ್ಯವಾದಗಳು. ಜನಸಂಕಲ್ಪ ನಿರಾಶ್ರಿತ ಆಶ್ರಮದ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದ ಬಗ್ಗೆ ಬಹಳ ಸೊಗಸಾಗಿ ಮಾತಾಡಿದ್ರು. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ನೀವು ಹಬ್ಬದ ಹೋಳಿಗೆ ಊಟ ಮಾಡಿದ್ದೀರಾ, ಕರ್ನಾರೆ ಮಟನ್ ಊಟ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಈಗ ಹಾಸ್ಯ ಊಟ ಮಾಡ್ಸಕ್ಕೆ ಬಂದಿದ್ದಾರೆ ನಮ್ಮ ರಮಣ್ ಸರ್ ಇಬ್ರು. ದಯವಿಟ್ಟು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಹಾಸ್ಯಪೂರ್ವಕವಾಗಿ ಇವತ್ತು ನಿಮ್ಮ ಮನಸ್ಸಲ್ಲಿರೋ ನಗುನ ಆಚೆಗೆ ತರಿಸ್ತಾರೆ ಎಂದು ನಾನು ಅವರ ಉದ್ದೇಶಿಸುವಾಗಿ ನಿಮ್ಮೆಲ್ಲರನ್ನು ಮಾತಾಡ್ತಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಹಾಸ್ಯ ನಟರು ಮತ್ತು ಹಾಸ್ಯ ನಿರ್ದೇಶಕರು ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಯಾವುದೇ ಸಿನಿಮಾ 100 ದಿನ ಓಡೋದು ಯಾವ ಹೀರೋದಿಂದಲ್ಲ, ಹಾಸ್ಯದಿಂದ ಮಾತ್ರ ಒಳಗೆ. ಭಾಷಣ ಮಾಡೋದು ಹೆಚ್ಕೊಂಡಾಯ್ತು, ಭಾಷಣ ಕೇಳಿದ್ರು ಕುಚ್ಚಿ ಹಿಡಿದೋದು. ಇದು ನಾನು ಹೇಳಿರೋ ಮಾತಲ್ಲ, ಆಗಾಕೂರವ್ರು ಹೇಳಿರೋಂತ ಮಾತು. ಮೊದಲು ನನಗೆ ನಮ್ಮ ಚಂದ್ರಶೇಖರ್ ಅವ್ರ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ತೀನಿ, ನಗಿಸ್ತೀನಿ ನಿಮ್ಮನ್ನ. ನೀವು ನಗಬೇಕು. ಯಾಕೆ ಅಂತಂದ್ರೆ ನೀವಾಗ್ಲಿ ನಾವಾಗ್ಲಿ ಜಗತ್ನಲ್ಲಿ ಯಾರೇ ಆಗಲಿ ಕೋಪ ಮಾಡಿಕೊಂಡ್ರೆ ಅವ್ರ ಆಯಸ್ಸು ಕಡಿಮೆ ಆಗುತ್ತೆ. ನಗ್ತಾ ಇದ್ರೆ ನಮ್ಮ ಸ್ನಾಯುಗಳು ಶರೀರವಾಗಿ ನಾವು ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಶಕ್ತಿ ನಗುಗಿದೆ. ಆ ನಗು ಇವರಲ್ಲಿ ಮನೆ ಮಾಡಿದೆ ಚಂದ್ರಶೇಖರ್ ನೋಡಿ. ಪರಿಚಯ ಆಯ್ತು, ಪರಿಚಯ ಆತ್ಮೀಯತೆ ಆಯ್ತು. ನನ್ನ ಮಗ ಇದ್ದಾನೆ. ಯಾಕೆ ಅಂತಂದ್ರೆ ಒಬ್ಬ ಹಾಸ್ಯ ನಟನಿಗೆ ಗೊತ್ತು ಯಾಕೆ ಅಂತಂದ್ರೆ ಮನಸ್ಫೂರ್ತಿಯಾಗಿ ಮಾತಾಡ್ತಾರಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವ್ರ ಜೊತೆಯಲ್ಲಿ ಹಲವಾರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ 2 ಲಕ್ಷ ಜನ ಇದೆ ಕಬ್ಬನ್ ಪಾರ್ಕ್ ಅಲ್ಲಿದ್ದಾಗ ನಾನಿನ್ನೂ ಸತ್ತಿಲ್ಲ, ಬದುಕಕ್ಕೆ ಆಗಲ್ಲ, ಸ್ವಲ್ಪ ಸಾಯ್ತೀವಿ. ಆತ ಬೆಳೆದಿದ್ದು ಸ್ವಲ್ಪ ಮಾತ್ರ ತಗೊಂಡು ಇನ್ನು ಮಿಕ್ಕಿದ್ದೆಲ್ಲ ಎಲ್ಲ ಪರರಿಗೆ ಹೊರಟೋಗುತ್ತೆ. ಆದ್ರೆ ಆತನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಕಚೇರಿಗೆ ಹೋದ್ರೆ ಅವನಿಗೆ ಅಲ್ಲಿ ಭ್ರಷ್ಟಾಚಾರ, ಮೋಸ, ವಂಚನೆ ಎಲ್ಲವೂ ಆಗಿ ಅವ್ನು ಬದುಕಿರುವಾಗಲೇ ಗುಳಿ ತೊಳಿ ಸಮಾಧಿ ಮಾಡಾಕ್ಬಿಡ್ತಾರೆ. ಅಷ್ಟು ಕಷ್ಟಪಟ್ಟಿರ್ತಾನೆ ರೈತ. ಆದ್ರೆ ಇಲ್ಲಿ ಇವ್ರ ಜೊತೆಯಲ್ಲಿ ನಾನು ಎಲ್ಲೋ ಶೂಟಿಂಗ್ ಅಲ್ಲಿ ಇದ್ದೀನಿ, ಅಲ್ಲಿಗೆ ಇವ್ರು ಬರ್ತಾರೆ. ಕುಮಾರ್ ಬಂಗಾರಪ್ಪನವ್ರು ಇದ್ದಾರೆ, ಅಲ್ಲಿ ಬರ್ತಾರೆ, ಅಲ್ಲಿಂದ ಬರ್ತಾರೆ, ಶರವಣ ಅವ್ರನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಫೋನ್ ಮಾಡ್ತಾರೆ, ಇಲ್ಲಿ ಧರ್ಮಸ್ಥಳದಿಂದ. ನಾವು ನೀವು ಒಂದೇ ಒಂದು ಮದುವೆ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಇಲ್ಲಿರೋರ್ಗು ಎಷ್ಟೋ ಜನಕ್ಕೆ ಗೊತ್ತಾಗಿದೆ, ಅರಿವಿದೆ. ಒಂದು ಮದುವೆ ಮಾಡೋದು ಬಹಳ ಕಷ್ಟ, ತುಂಬಾ ಕಷ್ಟ. ಹೊಂದಾಣಿಕೆ ಮಾಡಿಕೊಂಡು ಅವ್ರು ಕೆಲವು ಸಲ ವರದಕ್ಷಿಣೆ ಆಗುತ್ತೆ, ಮತ್ತೊಂದಾಗುತ್ತೆ. ಇದೆಲ್ಲ 1008 ಮದುವೆ ಬರೀ ಭಾರತ ಅಲ್ಲ, ಪ್ರಪಂಚದಲ್ಲೇ ಈ ರೀತಿ ಮದುವೆ ಯಾರು ಮಾಡಿಲ್ಲ. ಇದು ಸತ್ಯ. ಸರ್ಕಾರದ ಕೈಯಲ್ಲಿ ಸಾಧ್ಯವಿಲ್ಲ, ಸರ್ಕಾರ ಮಾಡಿಲ್ಲ, ಸರ್ಕಾರ ಕೈಲಾಗಿಲ್ಲ. 1008 ಮದುವೆ, 1008 ಉಂಗುರ, 1008 ತಾಲಿ, 1008 ಸೀರೆ, 50,000 ಜನ ಮದುವೆ ಬಂದಿದ್ರು. ನಾನು ಸುಮಾರು ಒಂದು 400-500 ಜನ ವಧುವರರ ಜೊತೆ ಫೋಟೋ ತೆಗೆಸ್ಕೊಂಡೆ. ಒಬ್ಬ ಹೇಳ್ತಾ ಇದ್ದ, ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಹೇಳ್ತಾ ಇದ್ರು, ಹೊಸದಾಗಿ ಮದುವೆ ಮಾಡ್ತಾ ಇದ್ದಾರೆ ಇವರು ಚಂದ್ರಶೇಖರ್ ಅವರು, ಯಾಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅಣ್ಣ ನಿಮ್ಮನ್ನ ನೋಡಿ ಸಂತೋಷ ಆಯ್ತು, ನಾವು ತೀರಾ ಏನೂ ಇಲ್ಲ ಅಣ್ಣ, ಬಹಳ ಬರ್ತದ ಅಣ್ಣ, ತುಂಬಾ ನೋವಣ್ಣ, ನನಗೆ ಮದುವೆ ಮಾಡ್ತಾರೆ, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಣ್ಣ, ಇವರೇ ನಮ್ಮಪ್ಪ ಅಂದ್ರು. ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು.
ಯಾಕೆ ಅಂತ ಹೇಳಿದ್ರೆ ಇವ್ರು ಮಾಡಿರುವಂತ ಧೈರ್ಯ ಸಾಹಸ ಹಗಲು ರಾತ್ರಿ ಶ್ರಮ ವಹಿಸುತ್ತೆ. ಊರು ಸುತ್ತಿ ಸಾವಿರಾರು ಮಂದಿ ನಡ್ಕೊಂಡು ಓಡಾಡಿದ್ದಾರೆ, ಕಾರಲ್ಲಿ ಓಡಾಡಿದ್ದಾರೆ. ಛಲ ಬಿಡಲಿಲ್ಲ. ಛಲ ಬಿಡದ ತಿರುವಿಕೆಲ್ಲ ಒಂಥರ ಓಡಾಡಿದ್ರಿಂದ ಈ 1008 ಮದುವೆ ಆಯ್ತು. ವಿದ್ಯೆ ನಮಗೆ ಬೇಕು. ಅಂಬೇಡ್ಕರ್ ಅವರು ಬಹಳ ಕಷ್ಟದಲ್ಲಿ ಓದಿದ್ರು. 50,000 ಪುಸ್ತಕವನ್ನ ಸಂಗ್ರಹಿಸೋದು ಬಹಳ ಕಷ್ಟ. ಅದ್ರಲ್ಲಿ ಅವರು ಒಂದು ಮಾತಾಡ್ತಾರೆ, ನೀನು 2 ರೂಪಾಯಿಯನ್ನ ಸಂಪಾದನೆ ಮಾಡ್ತೀಯಾ, 1 ರೂಪಾಯಿಯನ್ನ ನಿನ್ನ ಆಹಾರಕ್ಕಾಗಿ ಉಪಯೋಗಿಸೋ, 1 ರೂಪಾಯಿಯನ್ನ ಒಳ್ಳೊಳ್ಳೆಯ ಪುಸ್ತಕನ ಆಯ್ಕೆ ಮಾಡ್ಕೊಂಡು ಹೋದು ಅಂತ ಹೇಳ್ತಾರೆ. ಹಾಗೇನೆ ಮಹಿಳೆಯರು ಓದ್ಬೇಕು. ಇಲ್ಲಿ ತಮಾಷೆಗೆ ಇರ್ತೀನಿ ನೋಡಿ. ಈಗ ಇಂದಿನ ಕಾಲದ ಕಲಿತ ವಿದ್ಯಾವಂತ ನಾರಿ, ಇಂದಿನ ಕಾಲದ ಕಲಿತ ವಿದ್ಯಾವಂತ ನಾರಿ ಆಗಿದ್ದರೂ ದೇಶದ ಪ್ರಗತಿಗೆ ದಾರಿ. ಆಗಿದ್ರೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಕೊಡಿ ಅಲ್ವಮ್ಮ. ಇಂದಿನ ಕಾಲದ ಕಲಿತ ವಿದ್ಯಾವಂತ ನಾರಿ ಆಗಿದ್ದರೂ ದೇಶದ ಪ್ರಗತಿಗೆ ದಾರಿ. ಆದರೆ ಈಗಿನ ಕಾಲದ ಕಲಿತ ವಿದ್ಯಾವಂತ ನಾರಿ ಲವ್ ಮಾಡಿ ಪರಾರಿ. ಅಪ್ಪ ಅಮ್ಮ ಹುಡುಗರು ತಯಾರಿ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅಲ್ವಾ. ನೋಡಿ ಇಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಈ ಕಡೆ ಅಪ್ಪ, ಈ ಕಡೆ ಮಗ ಇದ್ದಾನೆ ಮನೆ ಮುಂಭಾಗ. ನಿಮ್ ಮನೆ ಮುಂಭಾಗ ಅಂತಾನೆ ತಿಳ್ಕೊಳ್ಳಿ. ಈ ಕಡೆ ಅಪ್ಪ, ಈ ಕಡೆ ಮಗ ಇದ್ದಾನೆ. ಏನ್ ಮಗ 1 ಸಿಗರೇಟ್ ಆದ್ಮೇಲೆ 1 ಸಿಗರೇಟ್ ಸೇರ್ತಾನೆ ಇದ್ದಾನೆ. ಅಪ್ಪ ನೋಡ್ತಾನೆ ಇದ್ದಾನೆ. ಏನ್ ಮಗ ಚೈನ್ ಸ್ಮೋಕರು, 1 ಸಿಗರೇಟ್ ಆದ್ಮೇಲೆ 1 ಸಿಗರೇಟ್ ಸೇರ್ತಾನೆ ಇದ್ದಾನೆ. ಅಪ್ಪ ನೋಡ್ತಾನೆ ಇದ್ದಾನೆ. ಅಪ್ಪನ ಸ್ನೇಹಿತರು ಬಂದ್ರು, ಅಪ್ಪನ ನೋಡಿದ್ರು, ಏನೇ ಧನ್ಯಯ ನಿನ್ನ ಮಗ ನಿನ್ನ ಎದುರುಗಡೆ ಸಿಗರೇಟ್ ಸೇರ್ತಾ ಇದ್ದಲ್ಲ, ಓ ಕೇಳ್ಬಾರ್ದೇನೆ ಅಂದ್ರು. ಅದಕ್ಕೆ ಅಪ್ಪ ಹೇಳ್ದ, ಕೇಳ್ದ ಕಡೆ 1 ಸಿಗರೇಟ್ ಕೊಡ್ಲಿಲ್ಲ. ಅದಕ್ಕೆ ದೊಡ್ಡವರು ಹೇಳುದು, ನಗು ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಲ್ವಾ. ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯ ಇದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ. ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ನಮ್ಮ ಅಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತ ಕನ್ನಡ, ಚಂದ್ರಶೇಖರ್ ಭೂವಿ ಕನ್ನಡ. ಕನ್ನಡ 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 ಪರಭಾಷಾ ಸೋದರರೇ ಬನ್ನಿ ನಮ್ಮ ಕನ್ನಡ ಬೆಳೆಸುವ ಕಸ್ತೂರಿ ಕನ್ನಡ. ಇಲ್ಲಿ ಒಂದು ಮಾತಿನ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀಮತಿ ಲತಾರವರು ಹಾಗೂ ನಮ್ಮ ಖ್ಯಾತ ಹಾಸ್ಯ ನಟರಾದ ರಮಣನ್ ಸರ್ ಅವರು ಮತ್ತು ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಎಸ್ ಮೇಡೆಗಾರ್ ಅವರಿಗೂ ಮತ್ತು ವೇದಿಕೆ ಮೇಲೆ ಆಸೀನರಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಗುರು ಹಿರಿಯರಿಗೂ ಮತ್ತು ನನ್ನ ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಕಾಲಮಾನದಲ್ಲಿ ಒಂದು ಮನೆಯಲ್ಲಿ ಮದುವೆ ಮಾಡಬೇಕಾದ್ರೆ ಎಷ್ಟೋ ತಕರಾರು ಬರುತ್ತಾ. ಈ 1800 ಮದುವೆ ಮಾಡುವಂಥದ್ದು ಸಣ್ಣ ಮಾತಲ್ಲ. ಸೊ ಅವ್ರಿಗೆ ಅವ್ರ ಹೆಸರು ತಕ್ಕಂತೆ ಅವ್ರ ಕಾರ್ಯಕ್ರಮ ಮಾಡ್ತಾರೆ. ಅವ್ರ ಹೆಸರು ಚಂದ್ರಶೇಖರ. 5008 ಮದುವೆ ಮಾಡಲಿ ಅಂತ ಆ ತಾಯಿ ಅವ್ರಿಗೆ ಆಶೀರ್ವಾದ ಕೊಡ್ಲಿ ಅಂತ ಈ ಸಮಾರಂಭದಲ್ಲಿ ಕೇಳ್ಕೊಳ್ತೇನೆ. ಮತ್ತೆ ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಜಾನ ಪರಿಷತ್ತಿನ ನಮ್ಮ ಸಹಕಾರ ಅವ್ರಿಗೂ ಯಾವಾಗಲೂ ನಾವು ಬೆಂಬಲವಾಗಿರ್ತೀವಿ. ಅವರು ನಮ್ಮನ್ನ ಅವರ ಹಿಂಬದಿಯಿಂದ ನಮ್ಮನ್ನು ಸ್ವಲ್ಪ ತಗೊಂಡು ಹೋಗ್ಲಿ ಅಂತ ಹೇಳಿ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ ಈ ಸಮಾರಂಭದಲ್ಲಿ. ಹಾಗೂ ನಾನಿನ್ ತುಂಬಾ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಇನ್ನು ಅವ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ನನಗೆ ಅವರು ಸ್ವಂತ ಅಕ್ಕ ಇದ್ದಾಗೆ. ನಾನು ಅವ್ರನ್ನ ಈ ಸಂಘಕ್ಕೆ ಬಂದು ಬೆಂಗಳೂರಿಂದ ಬರ್ಬೇಕಾದ್ರೆ ಅವ ಅಕ್ಕ ಮೊದಲು ಸಿಕ್ಕಿದಲ್ಲಿ ಯಶವಂತಪುರ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ಅವ್ರ ಜೊತೆ ಇದ್ರು. ಪ್ರತಿಯೊಂದು ಅಂಗಡಿಗೆ ಹೋಗಿ ಪಾಂಪ್ಲೆಟ್ಸ್ ಅನ್ನ ಕೊಟ್ಟು ಈ ತರ ಮದ್ವೆ ಇಟ್ಕೊಂಡಿದೀವಿ, ತಮ್ಮ ಕೈಯಲ್ಲಾದ ಸಹಾಯ ಮಾಡ್ಬೇಕು ಅಂತ ಎಲ್ಲಾ ಹೆಣ್ಮಕ್ಳು ಕೂಡ ತುಂಬಾ ಕಷ್ಟಪಟ್ರು. ಆ ಹೆಣ್ಮಕ್ಳು ಅತ್ತಮ್ಮ ನೀವ್ ಹೇಳ್ದಂಗೆ ಸರ್ವೊಬ್ರು ಹೇಳಿದ್ರು 4 ಗಂಟೆಗೆ ಹೇಳ್ತಾರಂತ. ಅಮ್ಮ 4 ಗಂಟೆಗೆ ಎದ್ದಳಲ್ಲ, 2:30 3 ಗಂಟೆಗೆ ಎದ್ದು ತಮ್ಮ ಕೆಲಸ ಮುಗಿಸ್ಕೊಂಡು ನಾವು ನಾನು ಅಧ್ಯಕ್ಷ ಡ್ರೈವರ್ ಮತ್ತೆ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಿಂದ ವರ್ಕ್ ಮಾಡ್ತಿದ್ದೀನಿ. ಅಧ್ಯಕ್ಷರು ಮತ್ತೆ ನಾವಿಲ್ಲಿ ಬೆಂಗಳೂರಿಗೆ ಬಂದಾಗ ಪಾಪ ನಮಗೆ ಬೆಳಗ್ಗೆ 8 ಗಂಟೆಗೆ ನಮಗೆ ತಿಂಡಿ ಚಪಾತಿ ತರೋಳ ಅಮ್ಮ. ಎಲ್ಲರೂ ಒಂದು ಚಪ್ಪಾಳೆ ಹೊಡಿಬೇಕು ಅಮ್ಮಂಗೆ, ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಯಾಕಂದ್ರೆ ಈ ಸಂಘಕ್ಕೆ ಎಲ್ಲರೂ ಈಗ ತಾಳಿ ಕೊಟ್ಟಿರ್ಬೋದು, ತಾಲೂಕ ಕೊಟ್ಟಿರ್ಬೋದು, ಸೀರೆ ಕೊಟ್ಟಿರ್ಬೋದು. ಆದ್ರೆ ಈ ಅಮ್ಮ ಮತ್ತೆ ಕುಂದಮ್ಮರೆಲ್ಲ ಸೇರ್ಕೊಂಡು ಇಲ್ಲಿಂದ 2 ಲೋಡ್ ತರಕಾರಿಯನ್ನ ಒಂದು ಬಡ ಮಕ್ಕಳಿಗೆ ಅಡಿಗೆಗಾಗಿ ಇಲ್ಲಿಂದ ಕಳಿಸಿದ್ದಾರೆ ಬೆಂಗಳೂರಿಂದ. ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಈ ಸಂಘದಲ್ಲಿ ಕೆಲಸ ಮಾಡಿದಂತಹ ಎಲ್ಲಾ ಪ್ರತಿಯೊಂದು ಹೆಣ್ಮಕ್ಳು ಹಾಗೂ ಎಲ್ಲರೂ ಕೂಡ ನಾನು ಎಲ್ಲರಿಗೂ ಒಂದು ಸ್ವಾಗತವನ್ನ ಕೋರ್ತೇನೆ. ಎಲ್ಲರಿಗೂ ಒಂದು ಮನವಿಯನ್ನ ಮಾಡ್ತೇನೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಾಗಿ ಈ 1008 ಮಾಡಿದ್ರಲ್ವಾ, ಈಗ ಸರ್ ಹೇಳಿದ್ರಲ್ಲ 5008 ಮಾಡುವಂತಹ ಶಕ್ತಿಯನ್ನ ಈ ಸಂಘಕ್ಕೆ ದೇವರು ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ.
ಹಾಗೂ ಧಾರಾವಾಹಿ ಮುಗಿದ ಮೇಲೆ ಇಕ್ಕಿದ್ರು ಉಣ್ಣಾರೋ ಇಲ್ಲ ಅಂದ್ರೆ ಸುಮ್ಮನೆ ಮನಿಕಳನೋ ಈ ತರ ಸಿಚುವೇಶನ್ ಅಲ್ಲಿ ಬಹಳ ಖುಷಿ ಆಯ್ತು. ಬೆಂಗಳೂರು ನೀವೆಲ್ಲ ಸೇರಿದ್ದೀರಾ. ಈಗ ಕಾರ್ಯಕ್ರಮ ಮುಂದುವರಿದ ಭಾಗ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮಮ್ಮಂಗೆ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಇಲ್ಲಿ ನಾವು ರಾಜಕೀಯದಲ್ಲಿ ಏನು ಓಡಾಡಿಲ್ಲ. ನಾವು JDS ಅಂತ ಓಡಾಡಿ ನಮ್ಮನ್ನ ಯಾವಾಗಲೂ ಇವರು JDS ಪಕ್ಷದವರು ಅಂತ ನಮ್ಮನ್ನ JDS ಪಕ್ಷ ಅಂತಾನೆ ಗುರುತಿಸ್ಬಿಟ್ರು. ಇವತ್ತು ಹಸಿರು ಶಾಲೆ ಹಾಕೊಂಡು ನಾವಿಲ್ಲಿ ಓಡಾಡ್ಬೇಕಾದ್ರೂ ನಾವಿಲ್ಲಿ ಒಂದು ರೈತರ ಸಂಘಟನೆಯಲ್ಲಿ ಇದೀವಿ ಅಂತ ಯಾರು ಹೇಳ್ತಾ ಇರಲಿಲ್ಲ. JDS ಇಂದ ಇವತ್ತು ನಾವು ಯಾವ ರಾಜಕಾರಣಿನೂ ಯಾಕೆ ನಾವು ಇನ್ವೈಟ್ ಮಾಡಿಲ್ಲ ಅಂತಂದ್ರೆ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಿಲ್ಲ. ನಮ್ಮ ಸಂಘಟನೆ ನಮ್ಮ ಇಡೀ ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ 1007 ಮದುವೆ ಮಾಡ್ಬೇಕಾದ್ರೆ ನಮ್ಮ ಅಧ್ಯಕ್ಷರು ತುಂಬಾ ಕಷ್ಟಪಟ್ಟಿದ್ದಾರೆ. 1008 ಜೋಡಿ ಮದುವೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಎಲ್ಲಾ ರಾಜಕೀಯ ಮನೆಗೂ ಹೋದ್ರು, ಎಲ್ಲಾ MLA ಮಿನಿಸ್ಟರ್ ಮನೆಗೂ ಹೋದ್ರು, ಆದ್ರೆ ಯಾರು ನಮಗ್ ಸಪೋರ್ಟ್ ಮಾಡ್ಲಿಲ್ಲ. ಆ ಸಪೋರ್ಟ್ ಮಾಡ್ದಲ್ಲ ಇವಾಗ ನಮ್ಗೆ ಆದಂತ ನಮ್ಮೊಳಗೆ ಒಂದು ಛಲ ಹುಡ್ತು. ಯಾವ ರಾಜಕೀಯದಲ್ಲಿ ನಾವು ಇನ್ವಾಲ್ವ್ ಆಗ್ಬಾರ್ದು, ಯಾವತ್ತೂ ಯಾವ ರಾಜಕೀಯಕ್ಕೂ ನಾವು ಸೀಮಿತ ಆಗ್ಬಾರ್ದು. ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಆದ್ರೆ ಯಾವುದು ನಮ್ಗೆ ಸಪೋರ್ಟಿವ್ ಬರಲ್ಲ. ನಾವು ಹಸಿರು ಸೇನೆ ಅಂತ ಯಾಕೆ ಇದನ್ನ ಗುರುತಿಸ್ಕೊಂಡ್ವಿ ಅಂದ್ರೆ ಇದು ಬಡವರಿಗಾಗಿ, ರೈತರು ಮಕ್ಕಳು ಅಂದ್ರೇನೆ ಬಡವರು. ಇವತ್ತು ರೈತರಿಲ್ಲ ಅಂದ್ರೆ ಜಗತ್ತಿಲ್ಲ, ಭೂಮಿ ಇಲ್ಲ, ಯಾವುದೂ ಇಲ್ಲ. ಇವತ್ತು ನಾನು ಇಷ್ಟು ನಮ್ಮ ಚಂದ್ರಶೇಖರ್ ಸರ್ ಅವರು ನನ್ನ ಭೇಟಿಯಾದಾಗ ನೀನು ಈ ಬೆಂಗಳೂರು ನಗರ ಅಧ್ಯಕ್ಷ ಆಗ್ಲೇಬೇಕಮ್ಮ. ಅವ್ರು ನನ್ನ ಏನೂ ಕೇಳಲಿಲ್ಲ. ನಿನ್ನ ಹತ್ರ ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ದುಡ್ಡಿದೆಯಾ, ಕಾಸಿದೆಯಾ, ಏನೂ ಕೇಳಿಲ್ಲ. ನಿನ್ನ ಹತ್ರ ಕೆಲಸ ಮಾಡೋ ಛಲ ಇದೆ, ನೀನು ಬರಬೇಕು ಅಷ್ಟೇ. ಈ ಸಂಘಟನೆ ನೀನೊಬ್ಳಾಗಿರ್ಬೇಕು. ನೀನು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಜೊತೆ ನೀನು ನಿಂತ್ಕೊಂಡ್ರೆ ಸಾಕು, ನಾವು ಬೆಂಗಳೂರಲ್ಲಿ ಏನು ಬೇಕಾದ್ರೂ ಸಾಧಿಸ್ತೀವಿ ಅಂತ ಹೇಳಿದ್ರು. ಆವಾಗ ನಾನು ನಮ್ಮ ತಾಯಿ ಹತ್ರ ಮಾತಾಡೋ ಅವಕಾಶ ಸಿಗಲಿಲ್ಲ. ಸುಮಾರು 9 ತಿಂಗಳಿಂದಲೂ ನಾನು ಅವ್ರ ಹತ್ರ ಮಾತಾಡೋ ಅವಕಾಶ ಸಿಗಲಿಲ್ಲ. ಇವತ್ತು ಸಿಕ್ಕಿದೆ. ನಾನು ನಮ್ಮ ಅಮ್ಮನ ಹತ್ರ ನೀವೆಲ್ಲರ ಮುಂದೆನೂ ಕ್ಷಮೆ ಕೇಳ್ತೀನಿ. ಅವತ್ತು ನಾನು ಮಾಡದೇ ಇರೋದನ್ನ ಇವತ್ತು ನಾನು ಅಮ್ಮ ನಿಮ್ಮ ಮಗಳು ಯಾವತ್ತೂ ತಪ್ಪು ಮಾಡಲ್ಲ, ಯಾವತ್ತು ನಿನ್ನ ಹೆಸರನ್ನ ಎತ್ತಿಡಿತೀನಿ ವಿನ್ಯ, ಯಾವತ್ತು ನಿನ್ನ ಹೆಸರನ್ನ ಕಳಗಂತೂ ಬಿಸಾಕಲ್ಲ. ಯಾವತ್ತು ಚಂದ್ರಮ್ಮನ ಮಗಳಾಗೆ ಇರ್ತೀವಿ ವಿನ್ಯ, ಬೇರೆಯವರು ಇನ್ನೊಬ್ರು ಮಾತಾಡೋಂಥ ಸಂದರ್ಭ ತಂದ್ಕೊಡಲ್ಲ. ಅಮ್ಮ ನಾನು ಈ ಸಂಘಟನೆಗೆ ಸೇರುವಾಗ ನಿನ್ನ ಹತ್ರ ನಾನು ಆಶೀರ್ವಾದ ತಗೊಳ್ಳಿಲ್ಲ, ಆದರೆ ಇವಾಗ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಾನೇನೇ ಸಾಧನೆ ಮಾಡಿದ್ದೀನಿ ಅಂದ್ರೆ ಅದು ನಮ್ಮ ತಾಯಿಯಿಂದನೇ. ಅವತ್ತು ನಮ್ಮ ತಂದೆ ತೀರ್ಕೊಂಡಾಗ ನಾವೆಲ್ಲ ತುಂಬ ಚಿಕ್ಕ ಮಕ್ಕಳು. ನಮ್ಮಮ್ಮ ಒಂದು ದುಡಿಮೆಗೆ ಆಸೆ ಪಟ್ಟು ನಮ್ಮನ್ನೆಲ್ಲ ಒಂದು ಗಾರ್ಮೆಂಟ್ಸ್ಗೋ ಇಲ್ಲ ಕೂಲಿ ಕೆಲಸಕ್ಕೋ ಕಳಿಸಿದ್ದಿದ್ರೆ ನಾವಿವತ್ತು ಈ ಮಟ್ಟಕ್ಕೆ ಬರ್ತಾನೆ ಇರಲಿಲ್ಲ. ಎಲ್ಲ ಮಕ್ಕಳು ಓದ್ದಂಗೆ ನನ್ನ ಮಕ್ಕಳು ಓದಬೇಕು, ನನ್ನ ಮಕ್ಕಳು ಎಲ್ಲರ ಥರ ಸ್ಥಾನಮಾನದಲ್ಲಿ ನಿಂತ್ಕೋಬೇಕು. ನಮ್ಮ ತಂದೆ ತೀರ್ಕೊಂಡಾಗ ನಾವೆಲ್ಲ ಚಿಕ್ಕವರು. ಅದೇ ಇಲ್ಲಿರೋರಿಗೆಲ್ಲ ಗೊತ್ತಿದೆ ನಮ್ಮಮ್ಮ ಕಷ್ಟಪಟ್ಟಿರೋದು. ಅವ್ರ ಈ ಕಷ್ಟ, ಅವ್ರ ಹಠಾಚಲನೆ ಇವತ್ತು ನಮಗೆ ಬಂದಿರೋದು. ಭಾವಪೂರ್ವಕವಾಗಿ ತನ್ನ ತಾಯಿ ಜೊತೆ ಆಶೀರ್ವಾದ ಪಡಿತಿರುವಂಥ ಲತಾಕಣ್ಣವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರ ಮನದಾಳದ ನೋವನ್ನು ಇವತ್ತು ವ್ಯಕ್ತಪಡಿಸಿ ತಮ್ಮೆಲ್ಲರ ಮುಂದೆ ಅವರ ತಾಯಿ ಹತ್ರ ಕ್ಷಮೆ ಕೇಳಿ ಅವ್ರ ಆಶೀರ್ವಾದ ಪಡೆದವ್ರೆ. ಜೊತೆಗೆ ನಿಮ್ಮ ಆಶೀರ್ವಾದನ ಅವ್ರ ಮೇಲೆ ಇರಲಿ. ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟಂತ ಕಾಪಾಡಲಿ. ಬಹಳ ಖುಷಿ ಆಯಿತು. ಈ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಬಹಳ ಅದ್ಭುತವಾದ ಕಾರ್ಯಕ್ರಮ. ಭಾವಪೂರ್ವಕವಾಗಿ ಮನದಾಳ ಮಾತೊಂದು ತಮ್ಮ ಹತ್ರ ಹಂಚ್ಕೊಂಡವ್ರೆ. ಬಹಳ ಖುಷಿ ಆಯಿತು ನನಗೆ. ಅಕ್ಕ ಸ್ಟಾರ್ಟಿಂಗ್ ಬಂದು ಕೇಳ್ತು ಮಾತಾಡೋಕ್ಕೆ ಒಂದೆರಡು ಮಾತಂದ್ರೆ ನಾನು ಏನು ಮಾತಾಡೋಣ ಅಂತ ಕೇಳಿದ್ರು. ಹಿಂಗೆ ನಾನು 7ನೇ ಕ್ಲಾಸ್ ಓದಿದ್ದೆ. ನನ್ನ ಪಕ್ಕ ಹಿಂದ್ಗಡೆ ಒಬ್ಬ ಧನುಂಜಯ ಅಂತ ಕೊಟ್ಟಿದ್ದೆ. ಅವ್ನಿಗೆ ಏನು ಬರ್ತಿತ್ತಿಲ್ಲ. ನಮಗೆ ಒಂದು ಕ್ವಶನ್ ಕೊಟ್ಟಿದ್ರು, ದುರ್ಯೋಧನನ್ನು ಭೀಮ ಹೇಗೆ ಕೊಂದನು 10 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಇವನಂದ್ರೆ 10 ವಾಕ್ಯದಲ್ಲಿ ಉತ್ತರಿಸಿದೆ ಕಣ, 10 ವಾಕ್ಯದಲ್ಲಿ ಅಂತ ಅವ್ನು ಅದೇ ರೀತಿ ಬರ್ದಿದ್ದ. ಮಾರ್ಕ್ಸ್ಗಳು ಚೆನ್ನಾಗಿ ಮಾಡಿಸ್ಕೊಂಡಿದ್ದ. ಅದೇ ರೀತಿ ನಮ್ಗೆ ಲತಕ್ಕ ಮಾತಾಡಕ್ ಬರೋದ್ರೆ ಒಳ್ಳೆ ಮುತ್ನಾಗಿ ಮಾತಾಡ್ತು. ತನ್ನ ತಾಯಿ ಜೊತೆ ಇವತ್ತು ಒಂದಾಗಿ ಆಶೀರ್ವಾದ ಕೊಡ್ತು. ನಾವು ರಾಜ್ಕುಮಾರ್ ಶಂಕರ್ನಾಗು ಅಪೂರ್ವ ಸಂಗಮ ಮೂವಿ ನೋಡಿದ್ವು ಸರ್. ಇವಾಗ ತಾಯಿ ಮಗಳದು ಅಪೂರ್ವ ಸಂಗಮ ಮೂವಿ ನೋಡಿದಂಗೆ ಆಯ್ತು. ಬಹಳ ಖುಷಿ ಆಯ್ತು. ಕಾರ್ಯಕ್ರಮ ಮುಂದುವರಿದ ಭಾಗ ಬೆಂಗಳೂರು ನಗರ ಹಸಿರು ಸೇನೆಯ BT ಚಂದ್ರಶೇಖರ್ ಸರ್ ಅವ್ರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ. 1008 ಜೋಡಿ ಮದುವೆಗಳನ್ನ ಮಾಡಿಸಿರುವಂತ ಸರ್ದಾರ ಅಂತ ನಮ್ಮ ಮಹಿಳಾ ಘಟಕ. ನಾವು ತುಂಬಾ ಕಷ್ಟಪಟ್ಟು ನನ್ನ ಮಕ್ಕಳೇ ನನ್ನ ದೇವರು. ನನ್ನ ಹೊಟ್ಟೆ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ.
ನನ್ನ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಸ್ವಾಭಿಮಾನ ಇದೊಂದೇ ನಾನು ಕಲಿಸಿರೋದು. ನನ್ನ ಹತ್ರ ಇನ್ನೇನೂ ಇಲ್ಲ. ಆಸ್ತಿ ಐತೆ, ಕೈ ಚಾಚ ಬುದ್ಧಿ ಇಲ್ಲ ನನ್ನ ಹತ್ರ. 28 ವರ್ಷ ಮಕ್ಕಳು, ಚಿಕ್ಕ ಮಕ್ಕಳು ಸಾಕ್ಬೇಕಾದ್ರೆ ಇವತ್ತು ನಿಮ್ಮ ಫಂಕ್ಷನ್ ಹಿಂಗಿರ್ತೀನಿ ಅಂತ ನನಗೆ ಸೋಲಿಲ್ಲ ಸರದಾರ ನಿಮ್ಮ ಹೆಸರು ಹೇಳಕ್ಕಂತೂ ನಾನು ಬರಲ್ಲ. ಶೇಖರ್ ಸೋಲಿಲ್ಲ ಸರದಾರ ಚಂದ್ರಶೇಖರ್, ಇದು ನಾವು ಹೇಳ್ಕೊಳ್ತಾ ಇದ್ದೀವಿ. ಇದು ನನಗೆ ಇದು ಅಟ್ಲೀಸ್ಟ್ ಒಂದ್ಸತಿ ಬಂದು ನನ್ನ ಹತ್ರ ಅಮ್ಮ ನನ್ನ ಮಗಳು ಹೇಳಿರ್ತಾಳೆ, ನನ್ನ ಮಗಳು ಹೇಳ್ತಾಳೆ ಮಾಡ್ತಾಳೆ. ಒಂದ್ಸತಿ ಹೇಳಿದ್ರೆ ಇಲ್ಲಿ ರಂಗನಾಥ್ಪುರ, ಕಾವೇರಿಪುರ, ಗೋವಿಂದರ ನಗರ ನಾನು ಹೇಳಲ್ಲ. ಒಂದು ಫೋನ್ ಮಾಡಿದ್ರೆ ನನ್ನ ನೋಡಲು ಒಂದು ಹಿಂಗೈತೆ. ಎಲ್ಲರೂ ಬಂದು ಈ ವೇದಿಕೆ ಮೇಲೆ ನಿಂತು ಸೋಲಿಲ್ಲ ಸರ್ದಾರರಿಗೆ ಪರಿಚಯ ಮಾಡ್ಕೊಡ್ತಾ ಇದ್ದೆ. ತುಂಬಾ ತಪ್ಪಾಗಿರಲಿಲ್ಲ. ಬೇಡ 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 ಹಂಗ 4 ಜನ ಅಲ್ಲ. ನನ್ನ ಏರಿಯಾದಲ್ಲಿ ನಾನು ಹಿಂಗ್ ಹೋಗ್ಬೇಕಾದ್ರೆ ಚೆನ್ನಮ್ಮಕ್ಕ ಬಂದು ದಾರಿ ಬಿಡ್ರಪ್ಪ ಅಂತಾರೆ. ಇವಾಗ ಚೆನ್ನಮ್ಮಕ್ಕ ಯಾಕೆ ನಿಂತಾಳು ಒಳ್ಳೆ ಹುಚ್ಚಿತಾರ ಅಂತವ್ರೆ. ಯಾಕೆ? ನನ್ಗೆ ಹುಚ್ಚಿದ್ರೆ ಸ್ವಾಭಿಮಾನ ಜಾಸ್ತಿ. ನಮಸ್ಕಾರ ಮಾಡಲ್ಲ, ಹಸಿರ ಹೊಟ್ಟೆಗೆ ಅನ್ನ ಕೊಡ್ತೀನಿ. ತಂದೆ ತಾಯಿಗಳ ಮಕ್ಕಳು, ಬಡ ಮಕ್ಕಳಿಗೆ ಕಂಕಣ ಮೇಲೆ ಕೊಡಿಸಿ ಮದುವೆ ಮಾಡಿದ್ರು. ಧನ್ಯವಾದವರು. ನಂದು ಇದೇ ಪ್ರೋಗ್ರಾಮ್ ಮದುವೆ ಐತೆ. ದಯವಿಟ್ಟು ನನ್ನ ರಂಗನಾಥ್ಪುರ, ಗೋವಿಂದರಾಜ ನಗರ, ಕಾವೇರಿಪುರ, ನನ್ನ ಊರು ಎಲ್ಲೋ ಇರ್ಬೋದು, ಇದು ನಮ್ಮದು ಹುಟ್ಟಿದ ಊರು. ದಯವಿಟ್ಟು ನೀವು ಹೀಗೆ ಹೇಳಿದ್ರೆ ಈ ವೇದಿಕೆ ಮೇಲೆ ಯಾರು ಬೇಕಾಗಿತ್ತಿದ್ದೆಲ್ಲ ಬ್ಯಾನರಲ್ಲಿ ಇರ್ತಾ ಇದ್ರು. ಕ್ಷಮಿಸಿ, ಸೋಲಿಲ್ಲ ಸಂದರ್ಗೆ ನಾನು ಇದು 4 ಮಾತಾಡಬೇಕಾಗಿತ್ತು, ಆಡಿದ್ದೀನಿ. ಎಲ್ಲ ನನ್ನ ಅಕ್ಕ ತಂಗಿದ್ರೆ, ನನ್ನ ತಾಯಿ, ತಂದೆ, ಬಂಧು ಬೆಳಗ, ನನ್ನ ಕಾವೇರಿಪುರದಂತ ರಂಗನಾಥ್ಪುರ, ಗೋವಿಂದರಾಜ ನಗರ ಇದ್ದರಂತಲ್ಲಿ ನೀವೆಲ್ಲ ಬಂದು ನನ್ನ ಏರಿಯಾದಲ್ಲಿ ನಿಂತು ನಡೆಸ್ಕೊಡ್ತಿದ್ದೀರಿ. ಧನ್ಯವಾದಗಳು. ನಮ್ಮ ಕಲೆಯಾಗಿ ಎಲ್ಲರಿಗೂ ನಮಸ್ಕಾರ ಕೇಳ್ಕೊತಿದ್ವಿ. ನಮ್ಮ ಅಭಿಮಾನದವ್ರು ಬಂದಿಲ್ಲ, ನಾನು ಕರೆಸ್ತಾ ಇದ್ದೆ. ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಹೇಳಿ, ಯಾರಿಗ್ಯಾರು ಕೊಟ್ಟರೆ ನಮ್ಮ ಬಡತನ ತೀರಲ್ಲ, ಯಾರು ಕೊಟ್ಟರು ನಮ್ಗೆ ತೀರಲ್ಲ. ಸರದಾರ ಚಾಲೆಂಜು. ಇವತ್ತು ನನ್ನ ಮಗಳು ಇಷ್ಟೆಲ್ಲ ಓಡಾಡಿದ್ಕೊಂಡು ನನಗೆ ಒಂದು ವಿಷಯ ಹೇಳಿಲ್ಲ ಅಂತ ನಾನು ಈ ಮುಂದೆ ಬಂದರೆ ನಾನು ಈ ಥರ ಬರ್ತಾ ಇದ್ದೆ. ಯಾಕಂದ್ರೆ ನನ್ನ ಮಕ್ಕಳು ನನಗೆ ಈ ಪ್ರಪಂಚನೇ ನನ್ನ ಮಕ್ಕಳು. ನನ್ನ ಗಂಡ ನನಗೆ ಗೊತ್ತಿಲ್ಲ, ಬಳಗ ಗೊತ್ತಿಲ್ಲ, ಪ್ರಪಂಚ. ನನ್ನ ಮಕ್ಕಳು 4 ಗಂಟೆ ಎದ್ದು ಅಡುಗೆ ಮಾಡಿ ಚಪಾತಿ ಮಾಡಿ ಕೊಡ್ತಾರೆ ಅನ್ನೋವಾಗ 3 ಗಂಟೆಗೆ ಎದ್ದು ಮಸಾಲ ರುಬ್ಬಿ ನಾನು ಕೋರ್ಟ್ ಹತ್ರ ಅನ್ನ ಹಾಕಿ ಮಕ್ಕಳು ವಿದ್ಯೆ ಕೊಟ್ಟು, ಬುದ್ಧಿ ಕೊಟ್ಟು, ಚಂದ್ರಮಯ್ಯ ಕಷ್ಟ ಬೀಳ್ತಾರಂತ ಯಾರೇ ರಾಜಕೀಯ ಇರಲಿ, ಯಾರೇ ಇರಲಿ, ಆದರೆ ಒಳಗಡೆ ಬಂದು ನನ್ನಲ್ಲಿ ನಿಂತ್ಕೊಂಡು ಅವ್ರ ಕೇಳ್ಕೊಂತವ್ರೆ. 4 ಜನ ಮಕ್ಕಳು, 5 ಜನ ಮಕ್ಕಳಿಗೆ ಒಂದು ಭಿಕ್ಷೆ ಬೇಡಿಲ್ಲ ರಾಜಕೀಯ ಹತ್ರ ಅಂತ. ಏನ್ ಬೇಕು ಹೇಳಮ್ಮ ಕೊಡ್ತೀವಿ ಅಂತಾರೆ. ಭಗವಂತ ಕೊಡ್ಬೇಕು, ಸ್ವಾಭಿಮಾನದಿಂದ ಮಾಡವ್ರೆ, ಅದು ನಾವು ಹೇಳ್ಕೊಳ್ಳೋದಲ್ಲ. ಭಗವಂತ ಅವ್ರ ಕೈಲಿ ಕೊಟ್ಟವ್ರೆ. ನನ್ನ ಮಗಳಿಗೆ ಇದೊಂದೇ ನಾನು ಕೋಪ ಇದ್ದಿದ್ದು. 4 ಗಂಟೆಗೆ ಎದ್ದು ಇಷ್ಟು ಕಷ್ಟ ಬೀಳಂಥದ್ದು ಏನು? ನಿಮ್ಮನ್ನ ನಾನು ಯಾವ ತರ ಸಾಕಿದ್ದೀನಿ, ಇದೊಂದು ಚಾಲೆಂಜ್ ನನ್ನ ಮಗಳ ಮೇಲೆ ನಾನು ತುಂಬಾ ಅಂದ್ರೆ ತುಂಬಾ ನನ್ನ ಕೋಪ ಇತ್ತು. ನನ್ನ ಕೋಪ ನಾನು ಸೋಲಿಲ್ಲ ಸರ್ದಾರ್ ಅವ್ರಿಗೆ, ಎಲ್ಲಾರು ಸೋಲಿಲ್ಲ ಸರದಾರೇ ಒಂದು ಕಂಕಣ ಬಲಾಸು, ಒಂದು ಹೆಣ್ಣು ಹೋಗ್ತಾ ಮದುವೆ ಮಾಡೋ ಸಾಲ ಸುಳ್ಳು ಹೇಳ್ಬೇಕು, ಹುಡುಗಿಗೂ ಸುಳ್ಳು ಹೇಳ್ಬೇಕು, ಹುಡುಗಿಗೂ ಸುಳ್ಳು ಹೇಳ್ಬೇಕು. ಅದು ಹಿಂಗಾಗದೆ ಎಲ್ಲರೂ ನಮ್ಮ ರಂಗನಾಥ್ಪುರಕ್ಕೆ ನಮ್ಮ ಬಂಧುಗಳಿಗೆ ಬಂದಿದ್ದೀರ, ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನ ಅಮ್ಮ ಇವಾಗಾದ್ರೂ ಕೋಪ ಕಮ್ಮಿ ಆಗೈತಾ ಇಲ್ಲಮ್ಮ? ಇವಾಗಾದ್ರೂ ಕೋಪ ಕಮ್ಮಿ ಆಗೈತಾ? ಕೋಪ ಇದ್ದೇ ಇರುತ್ತೆ, ಆದ್ರೆ ನನ್ನ ಸ್ವಾಭಿಮಾನ ನಮಗೆ ಪರಿಹಾರ. ನೆಚ್ಚಿನ ಎಲ್ಲ ಇಲ್ಲಿ ನಡೆದಿರೋಂಥ ಅಕ್ಕ ತಂಗಿದಿರೋ, ಅಣ್ಣ ತಮ್ಮದಿರಿಗೆಲ್ಲ ನನ್ನ ಧನ್ಯವಾದಗಳು. ಅಧ್ಯಕ್ಷರು 2 ಮಾತಾಡ್ತಾರೆ, ನನ್ನ ಮಾತುಗಳನ್ನು ನನಗೆ. ಆದ್ರೆ ಮನುಷ್ಯನಿಗೆ ಎಲ್ಲ ಕೊಟ್ಟ, ಹಸುವೆ ಅನ್ನೋದು ಕೂಡ ಕೊಟ್ಟ. ಹಸುವೆ ಮನುಷ್ಯನ ಬೆಂಕಿ ಸುಡುತ್ತದು. ಹಸುವೆ ಇನ್ನೊಬ್ಬರ ಮನೆಗೆ ಬೆಂಕಿ ಇಟ್ಟು ಇನ್ನೊಬ್ಬರ ಮನೆ ಹಾಳಾಗೋದನ್ನು ನೋಡಿ ಖುಷಿ ಪಡ್ತಾ ತಾನೇ ಜೀವನ ಪರ್ಯಂತ ಸುಟ್ಟೋಗ್ತಾನೆ ಮನುಷ್ಯ. ಒಂದು ಕಾಗೆ ನೋಡಿ, ಎಲ್ಲಾದ್ರೂ ಒಂದು ಬಿಸ್ಕೆಟ್ ಏನಾದ್ರು ಸಿಕ್ಕಿದ್ರೆ ತನ್ನ ಇಡೀ ತಂಡವನ್ನ
ಕಾ 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 ಅಂತೇಳಿ ಎಲ್ಲ ಕಾಗೆಗಳ ತನ್ನ ಬಳಗವನ್ನ ಕರೆದು ಊಟಕ್ಕೆ ಇಕ್ಕತ್ತೆ. ನಾಯಿನೂ ಕೂಡ ನೋಡಿ, ಆ ನಾಯಿ ಕೂಡ ಕಚ್ಚಾಡಿದ್ರು ಕೂಡ ಒಂದೇ ಗುಂಪಲ್ಲಿ ಇರುತ್ತೆ, ಒಂದೇ ಗುಂಪಲ್ಲಿ ಹೋಗುತ್ತೆ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಮಾತನ್ನ ಒಂದು ಬಿಟ್ಟು ನೆಲ ಕೊಟ್ಟ ದೇವರು, ಬುದ್ಧಿ ಕೊಟ್ಟ. ನಾವೆಲ್ಲ ವಿದ್ಯಾವಂತರು, ನಮಗಿಂತ ಜಾಸ್ತಿ ವಿದ್ಯೆ ಕೊಟ್ಟ, ಅವರಿಗೆ ಜ್ಞಾನ ಕೊಟ್ಟ. ಒಂದು ನಾಯಿ, ಒಂದು ಬೆಕ್ಕು ಊಟ ಮಾಡಬೇಕು, ಊಟ ಮಾಡಿಸ್ಬೇಕಂದ್ರೆ ವಯಸ್ಸಾದ ಒಂದು ಸಣ್ಣ ಜೀವ, ವಯಸ್ಸಾದ ಹಣ್ಣು ಮುದುಕಿಯ ಒಂದು ಕತೆ ಹೇಗಿರುತ್ತಂದ್ರೆ, ತನ್ನ ಮಕ್ಕಳು ಕೋಟ್ಯಾಧೀಶ್ವರರು, ತಾನು ಕೂಡ ನನ್ನ ಲತಮ್ಮ ತಾಯಿ ಹೇಳ್ದಂಗೆ ತನ್ನ ಗಂಡನ ಕಳ್ಕೊಂಡು ತನ್ನ ಮಕ್ಕಳನ್ನ ತುಂಬಾ ತುಂಬಾ ದೊಡ್ಡ ಮಟ್ಟದಲ್ಲಿ ಓದಿಸಿ ವಿದೇಶಕ್ಕೆ, ಹೊರ ರಾಜ್ಯಕ್ಕೆ ತನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಪ್ರೊಫೆಸರ್ಗಳನ್ನ ಮಾಡಿ DC ಮಾಡಿ ಕೆಲಸಕ್ಕೆ ಹಚ್ತಾಳೆ. ಇದನ್ನ ನೀವು ಕೇಳಿಸ್ಕೊಳ್ಳಿ ಅಮ್ಮ, ನಿಮಗೋಸ್ಕರ ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ವಿದ್ಯೆ ಓದಂತ ಮಕ್ಕಳಿಗೆ ಮದುವೆ ಮಾಡ್ಬೇಕಲ್ಲ. ಮದುವೆ ಮಾಡೋ ಗಂಟ ತಾಯಿ ಮಾತು ಕೇಳ್ತಿದ್ದ ಮಕ್ಕಳು ಮದುವೆ ಆದ 2 ದಿನಕ್ಕೆ ನಮಗೆ ಕೆಲಸ ಇದೆ ಅಂತೇಳಿ ವಿದೇಶ, ಪಕ್ಕದ ರಾಜ್ಯ, ಬೇರೆ ಬೇರೆ ಜಾಬ್ಗಳಿಗೆ ಹೋಗ್ಬಿಟ್ರು. ಪಕ್ಕದಲ್ಲಿದ್ದ ಮಕ್ಕಳು ಕೂಡ ತನ್ನ ತಾಯಿನ ನೋಡೋದೇ ಇಲ್ಲ. ಆ ಹಿರಿ ಜೀವ ಒಂದು ನಾಯಿಯನ್ನ ಮುದ್ದಾಗಿ ಸಾಕಿರುತ್ತೆ. ಆ ನಾಯಿ ಏನ್ ಮಾಡುತ್ತೆ ಅಂದ್ರೆ, ತನ್ನ ತಾಯಿಗೆ ತನ್ನ ಎತ್ತಿದ್ದು ನಾಯಿ ಆದ್ರೆ ತನ್ನ ಸಾಕಿದ್ದು ಒಬ್ಬ ಮನುಷ್ಯ ಜಾತಿ, ಮನುಷ್ಯನ ಒಂದು ಜೀವ ಅಂತೇಳಿ ಪಕ್ಕದ ಮನೆಗೆ ತಟ್ಟೆಯನ್ನ ತೆಗೆದುಕೊಂಡು ಹೋಗಿ ಅಂಗಡಿಗಳಲ್ಲಿ ತನ್ನ ಜೀವನವನ್ನು ಸತತವಾಗಿ 15 ವರ್ಷ ಆ ಮುದುಕಿಯನ್ನ ಸಾಯಿಸಿ ಲಾಸ್ಟ್ಗೆ ಅಂತ್ಯ ಸಂಸ್ಕಾರ ಮಾಡಕ್ಕೂ ಕೂಡ ಶವಗ್ರಹಕ್ಕೆ ಹೋಗಿ ಶವಗ್ರಹದಲ್ಲಿರುವಂತ ಆ ವ್ಯಕ್ತಿಗಳನ್ನ ಕರೆತಂದು ಆ ತಾಯಿಯ ಜೀವವನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅವ್ರು ಬರ್ತಾರೆ, ತನ್ನ ಮಕ್ಕಳೆಲ್ಲ ಬಂದು ಹುಡುಗಿದ್ರೆ ತಾಯಿ ಇಲ್ಲ, ಆಸ್ತಿ ಇದೆ, ತಾಯಿ ಇಲ್ಲ. ಬೆಕ್ಕು ಅವ್ರು ನಾಯಿ ಬಂದಿದ್ ನೋಡಿ ಆ ನಾಯಿ ತಗೊಂಡೋಗಿ ಶವಗ್ರಹ ತೋರಿಸುತ್ತೆ. ಆ ಶವಗ್ರಹದಲ್ಲಿ ಒಂದು ಚೀಟಿ ಬಂದಿಡಿರುತ್ತೆ ಅವ್ರ ತಾಯಿ, ನಾನು ನಿಮ್ಮನ್ನ ನನ್ನ ಯಜಮಾನ ತೀರೋದಾಗ, ನನ್ನ ಗಂಡ ತೀರೋದಾಗ ನಾನು ಕೂಡ ನೀವೇ ನನ್ನ ಗಂಡದಿರು, ನೀವೇ ನನ್ನ ಮಕ್ಕಳು, ನೀವೇ ನನ್ನ ಕುಟುಂಬ ಅಂತ ಹೇಳಿ ನನ್ನ ಸರ್ವಸ್ವವನ್ನ, ನನ್ನ ಯೌವನವನ್ನ ತ್ಯಜಿಸಿ ನಿಮ್ಮನ್ನ ಸಾಕಿದೆ, ನಿಮ್ಮನ್ನ ಸಲುವಿದೆ, ನಿಮ್ಮನ್ನ ವಿದ್ಯಾವಂತರು ಮಾಡಿದೆ. ಲಾಸ್ಟ್ಗೆ ನಾನು ಸತ್ತಾಗ ನನಗೊಂದು ಕಿಡಿ ಇಡ್ಲಕ್ ಬರ್ಲಿಲ್ಲ. ನನಗೇನಾಯ್ತೋ ಈ ಜನ್ಮದಲ್ಲಿ, ನನಗೇನಾಯ್ತೋ ನೀವು ಇದೇ ಜನ್ಮದಲ್ಲಿ ತೀರಿಸಿ ಹೋಗ್ತೀರಾ ಅಂತ ಹೇಳಿ. ವಿಷಯ ಇಷ್ಟೇ, ಆ ತಾಯಿ ನೋವಿನಿಂದ ಹೇಳಬೇಕಾಗಿದ್ದು ಒಂದೊಂದು ಮಾತು ಲತಾ ನನಗೆ ಡೈಲಿ ಹೇಳ್ತಿದ್ಲು. ಲತಾ ನನ್ನ ಜೊತೆ ಹುಟ್ಟಿಲ್ಲ, ನನ್ನ ಜೊತೆಲಿ ಲತಾ ಹುಟ್ಟಿಲ್ಲ, ನನ್ನ ಜೊತೆಲಿ ಹುಟ್ಟಿದೊಳಗಿಂತ ಜಾಸ್ತಿ ಆಗಿ ನಾನು ಕಣ್ಣೀರ್ ಹಾಕಿದ್ರೆ ಆ ತಾಯಿ ಕಣ್ಣೀರ್ ಹಾಕೋಳು. ನಾನು ರಾತ್ರಿ 12 ಗಂಟೆಗೆ ಕಳಿಸಿದ್ರೆ ಆ ತಾಯಿ ರಾತ್ರಿ 12 ಗಂಟೆಗೆ ಬರೋಳು. ನಾನೇನಾದ್ರೂ ಸ್ವಲ್ಪ ನೋವಿನಿಂದ ಇದ್ರೆ ಆ ತಾಯಿ ಬಿಟ್ಟು ಬಿಡದಂಗೆ ಫೋನ್ ಮಾಡಿ ಮಾತಾಡೋಳು. ಅವಳು ಯಾವಾಗಲೂ ಸ್ಟೋರಿ ಹೇಳೋಳು ನನಗೆ. ನಾನು ಅವರನ್ನಲ್ಲ, ಅವ್ರನ್ನ ಅವಳು ಅಂತ ನನ್ನ ಸಹೋದರಿ ತರಲ್ಲ, ಹಾಗಾಗಿ ಕ್ಷಮೆ ಇರಲಿ ನನಗೆ. ನಿಜವಾಗ್ಲೂ ತಾಯಿ ಯಾವಾಗ ಹೇಳ್ತಿದ್ದೇನಂತ, ಸರ್ ನಾನು ಈ ರೋಡಲ್ಲಿ ಇಲ್ಲಿ ಕೋರ್ಟ್ ಇದೆ, ಈ ಕೋರ್ಟ್ ಅಲ್ಲಿ ನಾವು ನಮ್ಮಮ್ಮ ನಾವೆಲ್ಲ ಅಂಗಡಿಯನ್ನು ಇಟ್ಕೊಂಡಿದ್ವಿ. ನಮ್ಮ ತಾಯಿ ನನಗೆ ಕೇವಲ 16 ರೂಪಾಯಿ ಏನೋ ಕೊಡೋಳು ನಮ್ಮ ಅಮ್ಮ ಅಂತ ಹೇಳಿ. 16 ರೂಪಾಯಿನಮ್ಮ, 16 ರೂಪಾಯಿ ನೋಡಿ. ಆ ಹುಡುಗಿ ಕೆಟ್ಟೋಳಾಗಿದ್ದಿದ್ರೆ, ಆ ಹುಡುಗಿ ಪರಪುರುಷರ ಸಹವಾಸ ಮಾಡೋಳಾಗಿದ್ರೆ, ಆ ಹುಡುಗಿ ಅವ್ರ ತಾಯಿ ಮರ್ಯಾದೆ ತೆಗೆಯೋಳಾಗಿದ್ರೆ, ಆ ಹುಡುಗಿ ಅವ್ರ ಅಕ್ಕ ತಂಗಿ ಕುಟುಂಬ ಅಣ್ಣ ತಮ್ಮದಿರೆಲ್ಲ ಮರ್ಯಾದೆ ತೆಗೆಯೋದಾಗಿದ್ರೆ ಆ 16 ರೂಪಾಯಿ ಯೋಚನೆ ಮಾಡ್ತಿರ್ಲಿಲ್ಲ.
ಅವಳು ಯೋಚನೆ ಮಾಡ್ತಿದ್ದಂದ್ರೆ ನಾನು ದುಡ್ದೇ ತಿನ್ನೋದು, ನಾನು ಇನ್ನೊಬ್ರ ಅಂಗಲ್ಲಿ ಇರಲ್ಲ, ನನ್ನ ತಾಯಿ ಕಲಿಸಿರೋದು ಇದೇ ಬುದ್ಧಿ ಅಂತೇಳಿ. ಆ ಹುಡುಗಿ ನೀವು ನೆಮ್ಮದಿ ಬಿಡ್ತೀರಾ, ನನಗೆ ಪರಿಚಯ ಕೇವಲ ಒಂದು 9 ತಿಂಗಳು. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗ್ತಾಳೆ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆದವಳು ಜೊತೆಲಿ ಚಡ್ಡಿ ಹಾಕಿದಾಗಲಿಂದ ಚಡ್ಡಿ ಜೋಡಿಸ್ಕೊಳಂತಾರಲ್ಲ, ಎಲ್ಲರೂ ಮಾಡ್ಬಿಡೋಳು. ನಮ್ಮ ಕುಟುಂಬದವ್ರು ಬಿಟ್ರೆ, ನಮ್ಮ ಸಂಘಟನೆಯವ್ರು ಬಿಟ್ರೆ, ಏನು ಆಪ್ತ ಸ್ನೇಹಿತರು ಮಾಡ್ಬಿಡೋಳ ಅಮ್ಮ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮೇಲೆ ನಾವಿಡುವಂತ ಗೌರವ ಅದು ಎಲ್ಲಿಗೆ ಹೇಗೆ ಬೇಕಾದ್ರೂ ಅದು ಬದಲಾವಣೆ ಮಾಡುತ್ತೆ. ಇವತ್ತು ತಾಯಿ 3 ಗಂಟೆಗೆ ಎದ್ದು 6 ಗಂಟೆ ಚಪಾತಿ ತಟ್ಟಿ 8:30ಗೆ ಚಪಾತಿಗಳೆಲ್ಲ ಕೊಟ್ಟು 8:30ಗೆ ನಾನು ಹೊರಡೋಷ್ಟಲ್ಲ ತಾಯಿ ಬಂದು ನಿಂತಿರಲ್ಲ. ಮತ್ತೆ ಊಟ ಯಾವಾಗ ಮಾಡ್ಬೇಕಲ್ಲ, ಊಟ 12 ಗಂಟೆಗೆ ಮಾಡ್ತಿದ್ಲು. ಒಂದಷ್ಟು ದಿನ ಗೊತ್ತೇ ಆಗಲಿಲ್ಲ ನನಗೆ, ಒಮ್ಮೆ ಊಟ ಮಾಡೋದು, ನಾನು ಊಟ ಮಾಡ್ತಿರ್ಲಿಲ್ಲ ಬಿಡಿ. ಅವು ಆಯಮ್ಮ ನಮ್ಮನ್ನ ಅಬ್ಸರ್ವ್ ಮಾಡೋಳು, ರಾಜ್ಯಾಧ್ಯಕ್ಷ ಊಟ ಮಾಡ್ತಿರಲ್ಲ, ಏನು ಅವ್ರ ಸಮಸ್ಯೆ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನನ್ನ ಬಗ್ಗೆ ಆಯಮ್ಮನಿಗೂ ಸ್ವಲ್ಪ ಈ ಅಪ್ಪ ಯಾಕಪ್ಪ ಹಿಂಗ್ ರೇಗಾಡ್ತಾನೆ, ಇವನು ಕೊಟ್ಬಿಟ್ಟವನ ನಮ್ಮ ಅಮ್ಮನ ಮತ್ತೆ ಕೇಳೋಣ ಅಂದ್ರೆ ಅವ್ರಿಗೆ ಹೇಳ್ತಿದ್ರು ನನಗೆ ಅದು. ಆದ್ರೆ ಓದ್ತಾ ಓದ್ತಾ ಗೊತ್ತಾಯ್ತು, ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನು ಸುಡೋ ಬದಲು ಬೇರೆಗೋಸ್ಕರ ತಾನು ಬೆಂಕಿ ಹಚ್ಕೊಂಡಿದ್ದಾನೆ ಅಂತೇಳಿ. ನಾನು ಬದುಕುವುದು ಜೀವನ ಅಲ್ಲರಿ, ನಾನು ಬದುಕಬೇಕಾದ ಜೀವನ ನನಗೋಸ್ಕರ ಬದುಕಬಾರ್ದ್ರಿ. ಜೀವನ ನನಗೋಸ್ಕರ ಬದುಕಕ್ಕೆ, ಅವನಿದರ ಮೇಲೆ ನಾನು ಬದುಕಕ್ಕೆ. ಕಷ್ಟದಲ್ಲಿರುವಂತ ವ್ಯಕ್ತಿಗೆ ಕೈ ಕೊಡಬೇಕು, ಹಸಿವನ್ನವನಿಗೆ ತುತ್ತು ಕೊಡಬೇಕು. ಆ ತಾಯಿ ಹೇಳ್ತಾ ಇದ್ಲು ಏನಂತೇಳಿ, ನಾನು ಕೈ ಮುಗಿಯಲ್ಲ ಯಾರಿಗೂ, ಹಸುವಿನಿಂದ ಬಂದವರಿಗೆ ಊಟ ಹಾಕ್ತೇನೆ ಅಂತೇಳಿ. ಅದು ಕರೆಕ್ಟ್. ಮತ್ತೆ ಯಾಕಂದ್ರೆ ಯಾವ ವ್ಯಕ್ತಿ ಹಸುವಿನಿಂದ ಇರ್ತಾನೆ, ಯಾವ ವ್ಯಕ್ತಿ ಬುದ್ಧಿಮಂತ ಆಗಿರ್ತಾನೆ, ಯಾವ ವ್ಯಕ್ತಿ ಅಜ್ಞಾನಿ ಆಗಿರ್ತಾನೆ, ಯಾವ ವ್ಯಕ್ತಿ ನಾನು ನನ್ನ ಕೈಯಲ್ಲಿ ಏನು ಆಗೋದಿಲ್ಲ ಅಂತೇಳಿ ಮೂರಲ್ಲಿ ಕೂತಿರ್ತಾನೆ, ಅಂತವ್ರನ್ನೆಲ್ಲ ಕಿಚ್ಚೆ ಬೂಸ್ತಾರಲ್ಲ, ಅದು ಕೂಡ ಒಂದು ಊಟದ ಒಂದು ಅವನಿಗೆ ಒಂದು ದಾರಿ ತರುವಂತದ್ದು ಕೂಡ ಒಂದು ಕೆಲಸನೇ. ನಿಜವಾಗ್ಲಮ್ಮ, ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಪೆಷಲಿ ಲತಾ ಅವರು ಇಷ್ಟೊಂದು ಕೆಲಸ ಮಾಡ್ತಾರೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಜೊತೆಗೆ ಅವರಿಗೆ ಸಪೋರ್ಟ್ ಮಾಡಿದಂತ ನಮ್ಮ ಬೃಂದಾ ಮೇಡಮ್ ಕೂಡ ಪಾಪ ತನ್ನ ಕಷ್ಟದ ದಿನಗಳು ತುಂಬಾ ಹೇಳಿದ್ದಾರೆ ನಮ್ಗೆ. ಅವರು ನನ್ನ ಜೊತೆಯಲ್ಲಿ ಸಂಘಟನೆ ಮಾಡಿದಂತ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ನನ್ನ ತಾಯಿ ತರ ನೋಡಿದ್ದಾರೆ, ನನ್ನ ಅಕ್ಕನ ತರ ನೋಡಿದ್ದಾರೆ. ಒಂದೇ ಹಾಲಲ್ಲಿ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು, ನಾನು, ನಮ್ಮ ಹೆಣ್ಣು ಮಕ್ಕಳೆಲ್ಲ ಮಲಗಿದ್ವಿ. ಒಂದೇ ಹಾಲಲ್ಲಿ ಮಲಗಿದ್ವು ನಾವು 1000 ಮದುವೆ ಮಾಡ್ಬೇಕಾದ್ರೆ. ನನ್ನ ಹತ್ರ ದುಡ್ಡಿತ್ತು, ನನ್ನ ಹತ್ರ ದುಡ್ಡು ಇತ್ತು. ಅದು ನನ್ಗೆ ಅನ್ಸೋದು ನಮ್ಮಪ್ಪ ಮನೆ ದುಡ್ಡಲ್ಲ, ಅದು ನಮ್ಮಪ್ಪ ಮನೆ ದುಡ್ಡಾಗಿದ್ದಿದ್ರೆ ನಾವು ಹೆಂಗ್ ಬೇಕಾದ್ರೆ ಹಂಗೆ ಇರ್ಬೋದಾಗಿತ್ತು. ಬೊಯ್ದಿದ್ದೀನಿ, ಅಂದಿದ್ದೀನಿ, ಅವ್ರಿಗೆ ಏನೇನು ಬೊಯ್ದಿದ್ದೀನಲ್ಲ ನಾನು, ಅದು ನನಗೋಸ್ಕರ ಬೊಯ್ದಿಲ್ಲ. ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ನಮ್ಮ ತಾಯಿಗಿಂತ ಜಾಸ್ತಿ, ನನ್ನ ಎತ್ತ ತಾಯಿಗಿಂತ ಜಾಸ್ತಿ. ಇವತ್ತೇನು ಇಲ್ಲಿ ಹೆಣ್ಣು ಮಕ್ಕಳು ಇದಾರಲ್ಲ, ಅಷ್ಟೋ ಜನ, ಜ್ಯೋತಿ ಪ್ರದೀಪ್ ಅವರು, ಮಂಜುಳವರು, ನಮ್ಮ ಲತಾ ಅವರು, ಬೃಂದಾ ಅವರು, ನಮ್ಮ ಗೀತಾ ಅವರು, ಮತ್ತು ನಮ್ಮ ಸಂಗೀತ ಅವರಿಲ್ಲ, ಅಮ್ಮ ಇದ್ರು ನಮ್ಮ ಜೊತೆ, ಅವರಿಲ್ಲ, ಅವರು ಬೆಳಗಾವಿ ಅವರು, ಆಮೇಲೆ ನಮ್ಮ ಹಾವೇರಿ ತುಂಬಾ ಇಂಪಾರ್ಟೆಂಟ್ ಆದ ವ್ಯಕ್ತಿಗಳು ಅವರು, ಲತಾ ಮತ್ತೆ ಗೌರಮ್ಮ ಬೆಲ್ಲರ್ ಅಂತ ಹೇಳಿ ಎಲ್ಲ ಹೆಣ್ಣು ಮಕ್ಕಳು ನನ್ನನ್ನು ಯಾವ ತರ ನಾನು ಬಂದ್ರೆ ಸಾಕು, ಅವರ ಗಂಡದರಿಗೆ ಎದುರ್ತಿದ್ರೆ ಇಲ್ವಾ, ಅವರ ಕುಟುಂಬಕ್ಕೆ ಎದುರ್ತಿದ್ರೆ ಇಲ್ವಾ, ಆದ್ರೆ ನಾನು ಹೋದ್ರೆ ಒಂದು ಕ್ಷಣ ದಂಗಾಗ್ಬಿಡೋರು. ನಾನು ಒಳ್ಳೇದು ಹೇಳಿ ಕೆಟ್ಟದ್ದು ಹೇಳಿ ಅಧ್ಯಕ್ಷ ಹೇಳಿದ್ದೆ ಫೈನಲ್ ಅನ್ನೋದು. ಈ ಬಿಗ್ ಬಾಸ್ ಅಂತಾರೆ ನಮ್ಮ ಹುಡುಗ ಹೇಳ್ತಿದ್ದ, ನಮ್ಮ ಅಕ್ಕ ಹೇಳ್ತಿದ್ದೆ ಯಾವಾಗ್ಲೂ, ವಾರದಲ್ಲಿ ಒಂದಿನ ಸುದೀಪ್ ಬರ್ತಾನೆ, ಅವ್ನು ಕ್ಲಿಯರ್ ಮಾಡಿ ಹೋಗ್ತಾನೆ ಅಂತ ಹೇಳಿ. ಅಶೋಕ ಅದಕ್ಕೆ ಜೀವದಾನ ತುಂಬಿದ್ದ. ಅವ್ನು ಹೇಳೋನು, ನಿಮಗೆಲ್ಲ ವಾರದಡಿ ಕಚ್ಚಾಡಿರಿ, ಲಾಸ್ಟ್ ಟೈಮ್ ಬರ್ತಾನೆ ಬಿಗ್ ಬಾಸ್, ನಿಮ್ಗೆಲ್ಲ ಕ್ರೆಡಿಟ್ ಕೊಟ್ಟು ಹೋಗ್ತಾನೆ ಅಂತ ಹೇಳಿ. ಅಂದ್ರೆ ನಾನು ಬೈಯೋದೇ ಅವ್ರಿಗೆ ಕ್ರೆಡಿಟ್. ಇವ್ರು ಜಗಳಾಡೋರು, ಸಣ್ಣದಕ್ಕೂ ಪುಟ್ಟದಕ್ಕೂ ಜಗಳಾಡೋರು. ಆದ್ರೆ ಹೆಣ್ಣು ಮಕ್ಳಿದ್ದಾಗ
ಸಣ್ಣ ಪುಟ್ಟ ಜಗಳ ಆಗಿದೆ ಅಷ್ಟೇ. ನಾವೇನು ಯಾರ ಹತ್ರನೂ ಹೊಡೆದಾಡಿಲ್ಲ, ಕಿತ್ತಾಡಿಲ್ಲ, ಬಡದಾಡಿಲ್ಲ. ನಿಜವಾಗ್ಲಿ 1008 ಮದುವೆ ಮಾಡಿದ್ದು ನಾನಲ್ಲ. ಸುಮ್ಮನೆ ನಾನು ಅನ್ಕೊಳ್ಳೋದು ತಪ್ಪದು. ನಾನು ಅಂದಿದ್ದು, ಆಡಿದ್ದು, ಬೈದಿದ್ದು. ರಾಜ್ಯಾಧ್ಯಕ್ಷ ಅಂತ ನೋಡ್ಲಿಲ್ಲ ಅವ್ರು ನಮ್ಮನ್ನ. ಸ್ವಂತ ಮಗನಾಗಿ, ಅಣ್ಣನಾಗಿ ಅವನು ಒಳ್ಳೆ ಕೆಲಸ ಮಾಡ್ತೇನೆ ಅಂತೇಳಿ ನನಗೆಲ್ಲರೂ, ನನ್ನ ಸಂಘದ ಏನು ಪದಾಧಿಕಾರಿಗಳಿದಾರಲ್ಲ ಅವರೆಲ್ಲ ನನಗೆ ಹೆಗಲ ಮೇಲೆ ಹೆಗಲು ಏರಿ, ಹೆಗಲ ಮೇಲೆ ಹೆಗಲು ಏರಿದ್ರೆ ತೂಕ ಆಗುತ್ತೆ. ಆದ್ರೆ ನನಗೆ ತೂಕ ಕೊಡಲಿಲ್ಲ, ಅವ್ರು ಸಡಲ ಕೊಟ್ರು. ಇವತ್ತು 1008 ಕುಟುಂಬಗಳು ಇದಾವಲ್ಲ, ಈ ಭೂಮಿ ಎಷ್ಟು ವರ್ಷಗಳ ಕಾಲ ಈ ಭೂಮಿ ಉಳಿಯುತ್ತೋ ಅಷ್ಟು ಕಾಲ ಆ ಕುಟುಂಬಗಳಿಗೆ ಯಾವ ಅಡ್ಡಿ, ಆತಂಕ, ಯಾವ ತಾಪತ್ರೆ ಬರಬಾರದು ಅಂತ ಹೇಳಿ ಬರೀ ಮದುವೆ ಮಾಡೋದು ಒಂದೇ ಮಾಡಲಿಲ್ಲ. ನಾವು ಸುಮಾರು ಹತ್ರ ಒಂದು 15-20 ದೇವಸ್ಥಾನಗಳಲ್ಲಿ ಹೋಮ ಅಭಿಷೇಕಗಳು ಮಾಡಿಸಿದೀವಿ. ಮೊದಲನೇದಾಗಿ ಸೌತಡ್ಕ ಗಣೇಶನ ಹತ್ರ 12 ತೆಂಗಿನಕಾಯಿ ಪೂಜೆಯನ್ನು ಮಾಡಿಸಿದೀವಿ, ಹೋಮ ಅಭಿಷೇಕ ಮಾಡಿಸಿದ್ವಿ. ಯಾಕೆಂದ್ರೆ ನಾನೊಬ್ಬ ಏನು ಅರಿಯದ ಬಡ ಅನಾಗರಿಕ ಮತ್ತೆ ವಿದ್ಯಾವಂತರಲ್ಲದ ತಾಯಿಯ, ಆ ಮುಗ್ಧ ತಾಯಿಯ ಮಗ ನಾನು. ನನ್ನ ತಾಯಿಗೆ 11 ಜನ ಮಕ್ಕಳಮ್ಮ. ನನ್ನ ತಂದೆ ಇಲ್ಲ, ತಾಯಿ ಇಲ್ಲ. ಇಡೀ ಕರ್ನಾಟಕ ನನ್ನ ತಂದೆ ತಾಯಿ, ಇಡೀ ಕರ್ನಾಟಕ ನನ್ನ ಅಣ್ಣ ತಮ್ಮದಿರು, ಇಡೀ ಕರ್ನಾಟಕ ನನ್ನ ಬಂಧು ಬಳಗ. ನನ್ನ ಮನೆಗೆ ನಾನು ಮೋಸ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ತಾಯಿ ಹತ್ತತ್ರ 850ರಿಂದ 900 ಮಕ್ಕಳಿಗೆ ಕೈಯಲ್ಲಿ ಡೆಲಿವರಿ ಮಾಡಿಸಿರುವಂತ ಅಂತ ಪ್ರೊಫೆಸರ್ ಇಂಜಿನಿಯರ್ ಡಾಕ್ಟರ್ ಮಗ ನಾನು. ಅಂತ ಪ್ರೊಫೆಸರ್ ಇಂಜಿನಿಯರ್ ಡಾಕ್ಟರ್ ಮಗ ನಾನು ಯಾವುದಕ್ಕೆ ಕಡಿಮೆ ಇಲ್ಲ. ನನ್ನ ತಾಯಿ ಹತ್ತತ್ರ 850 ಮಕ್ಕಳಿಗೆ ಸೂರ್ಗಿತಿ ಮಾಡಿರುವಂತ ತಾಯಿ ಮಗ ನಾನು ನಿಜವಾಗ್ಲೂ ಯಾವಾಗಲೂ ಹೇಳ್ತೇನೆ, ನನ್ನ ತಾಯಿ ಇಲ್ಲ, ಆದ್ರೆ ಇರೋರೆಲ್ಲ ನನ್ನ ತಾಯಿ ಅಂದಿರೆ. ನಾನು ಯಾರಿಗೂ ಮೋಸ ಮಾಡಕ್ ನಾನು ರೆಡಿ ಇಲ್ಲ. ಆದ್ರೆ ನಿಜವಾಗ್ಲೂ ನನ್ನಲ್ಲಿ ಒಂದೇ, ನನಗೆ ಮೆಟ್ಟೊಲಿಯ ಕೆಲಸ ಕೊಟ್ಟರು, ಮೆಟ್ಟೊಲಿಯ ಕೆಲಸ ಕೊಟ್ಟರು ಇದೇ ನನ್ನ ಕೆಲಸ ಅಂತೇಳಿ ಸ್ವೀಕರಿಸಿ ಕೆಲಸ ಮಾಡ್ತೀನಿ. ಅದು ನನ್ನ ಅಭ್ಯಾಸ. ಯಾವತ್ತೂ ಒಂದು ತಿಳ್ಕೊಳ್ಳಿ, ಯಾರು ಕೂಡ ಗೆದ್ದೆತ್ತಿನ ಬಾಲ ಹಿಡಿಬೇಡಿ. ಗೆದ್ದೆತ್ತಿನ ಬಾಲ ಹಿಡಿದ್ರೆ ಕಷ್ಟ ಆಗುತ್ತೆ. ಯಾರು ಗೆಲ್ಲಬೇಕು, ಗೆಲ್ತೀವಿ ಅಂತ ಹೋಗ್ತಾರಲ್ಲ, ನಿಮ್ಮ ಸಹಾಯ ನನಗೆ ಬೇಕು ಅಂತ ಬರ್ತಾರಲ್ಲ, ಅವನಿಗೆ ಸಹಾಯ ಮಾಡಿ ಅವತ್ತು ಅವನ ಜೊತೆಗೆ ನಿಂತ್ರೆ ಅದು ಗೆದ್ದೆತ್ತಿನ ಬಾಲ ಆಗಲ್ಲ. ನಮ್ಮ ಶ್ರಮದ ಜೊತೆಗೆ ನಾವು ಒಂದು ಕುಡಿಯನ್ನು ನಾವು ಬೆಳೆಸಿದೀವಿ ಅಂತ ತಿಳ್ಕೋಬಹುದು ಹೆಗ್ಗಳಿಕೆಯಿಂದ. ಶತಶತಮಾನಗಳು ಕಳೆದೋದ್ರು ರೈತನ ನೋವಿಗೆ ಬೆಲೆನೇ ಇಲ್ದಂಗಾಗಿದೆ. ಶತಶತಮಾನಗಳು ಕಳೆದ್ರು ನಿಮ್ಮಲ್ಲಿರುವಂತ ದ್ವೇಷ, ಅಸೂಯೆ, ಕಿಚ್ಚು ಕಳ್ಕೊಂಡೇ ಇಲ್ಲ. ಶತಶತಮಾನಗಳು ಕಳೆದೇ ಹೋದ್ರು ಕೋವಿಡ್ ಅಲ್ಲಿ ಬಂದು ನಮ್ಗೆ ಬುದ್ಧಿ ಕಲಿಸಿದ್ರು, ಪ್ರಕೃತಿ ಬಂದು ನಮ್ಗೆ ಇದೇ ನಿಮ್ಮಂತೆ ಅಂತ ತೋರಿಸಿದ್ರು ಕೂಡ ಮನುಷ್ಯನ ಜನ್ಮ ಬುದ್ಧಿ ಕಲಿಯಲಿಲ್ಲ. ಯಾಕೆ ಬುದ್ಧಿ ಕಲಿಯಲಿಲ್ಲ ಅಂದ್ರೆ ಅದೇ ಹೇಳದ್ನಲ್ಲ, ಮನುಷ್ಯನಿಗೆ ಆಸೆ ಅನ್ನೋದನ್ನ ಕಲ್ಪಿಸ್ಬಿಟ್ಟ ದೇವರು ಅಂತ ಹೇಳಿ. ಆಸೆ ಅಂದ್ರೆ ಏನು? ನಾನೀಗ 1008 ಮದುವೆ ಮಾಡಿದ್ದೀನಿ, 1008 ಮದುವೆ ಮಾಡ್ಬೇಕು ಅನ್ನೋ ಆಸೆ. ಯಾರೋ ಬಿಲ್ಡಿಂಗ್ ಕಟ್ಟಿದರೆ ನಾನೊಂದೆರಡು ಬಿಲ್ಡಿಂಗ್ ಕಟ್ಟಬೇಕನ್ನೋ ಆಸೆ. ಯಾರೋ ಒಂದಷ್ಟು ಜಮೀನು ತಗೊಂಡಿದ್ದಾರೆ, ನಾವು ಒಂದಷ್ಟು ಜಮೀನು ತಗೋಬೇಕನ್ನೋ ಆಸೆ. ಆಸೆಗೆ ಕೊನೆಯೇನೇ ಇಲ್ಲ ಅನ್ನೋದು ನಮ್ಮ ಮೂರ್ಖತನ. ಇಷ್ಟೇ ಸಾಕು ಅನ್ಬೋದು, ಏನು ಬೇಜಾರಿಲ್ಲ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನನ್ನ ಜೊತೆ ಏನ್ ಕೆಲಸ ಮಾಡ್ತಿರಲಿ ಹೆಣ್ಮಕ್ಳು, ಅವರ ಮನೆಯಲ್ಲಿ 5-5 ಕೆಜಿ ಅಕ್ಕಿ ಕೂಡ ಇವತ್ತಿಲ್ಲ. 5-5 ಕೆಜಿ ಅಕ್ಕಿ ಇಲ್ಲ ಅವ್ರ ಮನೆಗಳಲ್ಲಿ. ಹೆಣ್ಣು ಮಕ್ಳು ಇವತ್ತು 1008 ಮದುವೆ ಮಾಡಕ್ಕೆ ಕಾರಣ ಅಲ್ಲಿ ಭಗವಂತ ಲಿಖಿತದಲ್ಲಿ ಬರೆದಿದ್ದ. ಲಿಖಿತದಲ್ಲಿ ಏನು ಬರೆದಿದ್ದ? ಸಾಮೂಹಿಕ ಅಂದ್ರೆ ಲೋಕ ಕಲ್ಯಾಣಕ್ಕೆ ನೀವು ಹುಡ್ತಾ ಇದ್ದೀರಿ. ಬಸವ, ಬುದ್ಧ, ಅಂಬೇಡ್ಕರ್, ಶಂಕರಾಚಾರ್ಯರು, ಇಂಥ ಮಹಾನ್ ಪುರುಷರು ಹುಟ್ಟಿದಂತ ಈ ಭೂಮಿ ಒಳಗಡೆ ಸುಮ್ನೆ ಯಾರೋ ಒಬ್ರು ಬಂದು 1008 ಮದುವೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸುಳ್ಳು. ಅದು
ಯಾವುದೇ ಕಡೆ ಸಕ್ಸಸ್ ಆಗೋದಿಲ್ಲ. ಸತತವಾಗಿ 9 ತಿಂಗಳು 1,16,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ನಾನು ಹತ್ತತ್ರ 80-85,000 ಜನಕ್ಕೆ ಶಾಲು, ID ಕಾರ್ಡು, ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಎಲ್ಲೂ ಕೂಡ ಒಂದೇ ₹1 ದುಡ್ಡನ್ನು ನೆನೆಸ್ಕೊಂಡಿಲ್ಲ. ಒಂದು ಸಂಘಟನೆ ಅಂದ್ರೆ ಏನ್ ಗೊತ್ತಾ? ಸಂಘಟನೆ ಅಂದ್ರೆ ತನ್ನದೇ ಆದ ಶೈಲಿಯಲ್ಲಿ ತನ್ನನ್ನು ನಂಬಿ ಬಂದವರಿಗೆ ಜೀವನದ ಅರ್ಥವನ್ನು ತಿಳಿಸಿ, ನೀನು ಫಸ್ಟ್ ಜೀವನವನ್ನು ಕಲಿತ, ನೀನು ಜೀವನವನ್ನು ಕಲಿತ, ನೀನು ಯಾರೋ ಒಬ್ರು ಬದುಕ್ತಾ ಇದ್ದಾರೆ ಅಂತ ಹೇಳಿ ನೀನು ಯೋಚನೆ ಮಾಡಬೇಡ. ನೀನು ಬದುಕಕ್ಕೆ ನಿನಗೆ ಏನ್ ಬೇಕೋ ಅದನ್ನ ನೀನು ತಯಾರಿ ಮಾಡು ಅಂತ ಹೇಳುವುದು. ಅದು ನನ್ನ ಸಂಘಟನೆ ಇದೆ. ಆದ್ರೆ ನನ್ನ ಸಂಘಟನೆ ಯಾರು ಕೂಡ ಅದನ್ನು ಉಪಯೋಗಿಸ್ಕೊಳ್ತಿಲ್ಲ. ನಮ್ಮ ಸಂಘಟನೆಯಲ್ಲಿರೋರಿಗೆ ಒಂದೇ ರಾಜ್ಯಾಧ್ಯಕ್ಷರಿದ್ದಾರೆ ನಮ್ಮ ಜೊತೆ. ರಾಜ್ಯಾಧ್ಯಕ್ಷ ನಮ್ಗೆ ಇದ್ದಾರೆ ನಮ್ಮ ಕಷ್ಟ ಕಾರ್ಪಣೆಗಳಿಗೆ. ಆದ್ರೆ ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಮುಗಿತೀನಿ, ನಿಮ್ಮ ದುಡಿಮೆಯನ್ನ ನೀವು ಕೂಡ ಮಾಡ್ಬೇಕಿಲ್ಲಿ. ಯಾಕಂದ್ರೆ ನಿಮಗೆ ಏನ್ ಬೇಕು ತೋರ್ಸೋ ನಾನು, ಕೆಲಸ ಮಾಡೋ ನಾನಲ್ಲ, ಕೆಲಸ ಮಾಡೋ ನಾನಲ್ಲ, ತೋರ್ಸೋನಷ್ಟೇ. ನಾನು ನೀವು ಕೆಲಸ ಮಾಡ್ಕೋಬೇಕು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಈ ಮದುವೆಯ ಸಂದರ್ಭದಲ್ಲಿ ತುಂಬಾ ಅಡಚಣೆಗಳಾಯ್ತು ನಮ್ಗೆ. 1ನೇ ತಾರೀಕು ಹೊಡೋಗ್ತೀರಾ ಅಂತೇಳಿ, ನೀವು ಮದುವೆ ಮಾಡೋ 1ನೇ ತಾರೀಕು ಹೊಡೋಗ್ತೀರಾ ಹಂಗಂತೇಳಿ ವಿಷಯ ಬಂದಿದೆ. ದುಡ್ಡು ವಾಪಸ್ ಕೊಡಿ, ನಿಮ್ಗೆ ದುಡ್ಡು ಸಲ 25 ಲಕ್ಷ ಕೊಡ್ತೀವಿ ಅಂತೇಳಿ. ಈ ತರ ಕೊಡ್ತೀವಿ ಅಂತ ಹೇಳಿದ್ರು ತುಂಬಾ ಜನ ಮೋಸ ಮಾಡಿದ್ರು. ಅವನು ನನ್ನ ಬಗ್ಗೆ ದುಡ್ಡು ₹1 ಅಲ್ಲ ₹3 ಕೊಡಿಸ್ಕೊಳಕ್ಕಾಗಲ್ಲ ಅಂತೇಳಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ನನ್ನ ಹತ್ರ ರೆಕಾರ್ಡ್ ಇದೆ, ರೆಕಾರ್ಡ್ ಕಳಿಸ್ತಾನೆ ಅವನು ನನಗೆ. ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ₹1 ದುಡ್ಡಿಸ್ಕೊಂಡು ನೋಡೋಣ ಅಂತೇಳಿ. ಎಷ್ಟೇ ನೋವು ನಲಿವುಗಳು ಬಂದ್ರು 1008 ಮದುವೆ ಮಾಡಲು ಸಹಕಾರ, ಸಹಾಯ, ಅನುದಾನ ಮತ್ತೆ ಅನುಕೂಲ ಮಾಡಿಕೊಟ್ಟಂತ 2 ಜೀವಗಳ ಬಗ್ಗೆ ನಾವು ವಿಶೇಷವಾಗಿ ನಿಮ್ಮೆಲ್ಲರ ಮುಂದೆ ಹೇಳ್ಬೇಕು. ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಂ ಶೃಂಗೇರಿ ಮಠ ಅವರ ಶಿಷ್ಯರಾದ ವಿಧುಶೇಖರ ಭಾರತಿಯವರು ಅಂದ್ರೆ ಅವರು ಸಾಮಾನ್ಯದವರಲ್ಲ ರೀ. ನಿಜವಾಗ್ಲೂ ಯಾವುದೋ ರಾಜಕಾರಣಿ ಮಾಡಬೇಕಾಗಿರೋ ಕೆಲಸನ ನಾನು ಅವ್ರ ಹತ್ರ ಹೋಗಿ, ಗುರುಗಳೇ ನಾನು 1008 ಮದುವೆ ಮಾಡ್ತಾ ಇದ್ದೀನಿ, ದಯಮಾಡಿ ನಿಮ್ ಸಹಾಯ ಹಸ್ತವನ್ನ ಕೊಡಿ ಅಂತೇಳಿ. ಅವರು ಒಂದ್ಸಲ ನನ್ನ ಕಡೆ ನೋಡಿ ಏನ್ ಇನ್ನೊಂದ್ಸಲ ಹೇಳಿ ಅಂತ ಕೇಳಿದ್ರು. ಗುರುಗಳೇ 1008 ಮದುವೆಯನ್ನ ಮಾಡ್ತಾ ಇದೀವಿ, ನಿಮ್ ಸಹಾಯವನ್ನ ಬೇಕು. ಎಷ್ಟು? 5,000 10,000 ಹೋದ್ವಿ. ಅದು ಹೋಗ್ತಾ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಗೆ ಸಹಾಯ ಬಂತು ಅಂದ್ರೆ ನಾವು ಊಹೆ ಮಾಡ್ಕೊಳ್ಳೋದಷ್ಟು ಬಂತು. ಮೊದಲನೇದಾಗಿ ಗಂಟೆ ಗಣೇಶ ದೇವಸ್ಥಾನದ ಪೂಜೆ ಮಾಡಿ ನಮ್ಮ ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೋದಾಗ ಆ ಮಹಾನುಭಾವ 1008 ತಾಳಿಯನ್ನ ಕೇಳ್ತಿದ್ದಂಗೆ ತಾಳಿ ಒಂದೇ ಹೇಳಿಲ್ಲ, ಅವರು ಬೆಳ್ಳಿ ಸಮೇತ ಕೊಡ್ತೀವಂದ್ರು. ಬೆಳ್ಳಿ ಜೊತೆಗೆ ತಾಳಿ ಕೊಟ್ರೆ ನಂದಾದೀಪವಾಗಿ ಅವ್ರ ಮನೆ ಬೆಳಗುತ್ತೆ ಅನ್ನೋ ಒಂದು ಸಂಕಲ್ಪವನ್ನ ಆ ಧರ್ಮಸ್ಥಳದಲ್ಲಿದೆ. ಅದಕ್ಕೆ ತಾಳಿ ಮತ್ತೆ ಬೆಳ್ಳಿಯನ್ನ ಬಂದು ಅವರೇ ವಿತರಣೆ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿದೆಯಲ್ಲ ಅವ್ರು ಕೊಟ್ಟಿದ್ದು ತಾಳಿಯವಲ್ಲ. ಅವ್ರು ಹೇಳ್ತಾರೆ ನನ್ನ ಜೊತೆಲಿರುವಂತ ನಮ್ಮ ಜೊತೆ ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ 250 ತಾಳಿ ಕೊಟ್ಟು 850 ತಾಳಿ ನಾವು ಹೊತ್ಕೊಳ್ಳೋದಂತೆ. ನೀವು ನೋಡಿದ್ರೆ ಅದನ್ನ ನೋಡಿದ್ರೇನಪ್ಪ, ನಾನು ಹೊತ್ಕೊಂಡೋಗಿದ್ದು ಏನು ಗೊತ್ತಾ? ನಿಮ್ಮ ಪ್ರೀತಿ, ನಿಮ್ಮ ಹಳು, ನಿಮ್ಮ ನೋವು, ನಿಮ್ಮ ಸಂಪತ್ತನ್ನು ಹೊತ್ಕೊಳ್ಳೋದು ಯಾವ ತರ ಹೇಳಿ? ಅಲ್ಲಿ ಬಂದು ನನ್ನ ಮಾತಿಗೆ ಗೌರವ ಕೊಟ್ಟು ಎಲ್ಲಿಂದನೋ ಬಂದು ಯಾವ್ಯಾವ ಮೂಲೆನೋ ಬಂದು ನಿಮ್ಮ ಕುಟುಂಬಗಳನ್ನ ಕರ್ಕೊಂಡ್ಬಂದು 50-50 1 ಲಕ್ಷ ಜನ ಸೇರಿಸಿ ಮದುವೆ ಮಾಡ್ಕೊಟ್ರಲ್ಲ, ಅದು ಕೊಡುಗೆಯನ್ನು ಹೊತ್ಕೊಳ್ಳೋದು ನಾನು. ಅದಕ್ಕೆ ನಾನು ಸತ್ತರಾಗಿದ್ದೇನೆ, ಅದಕ್ಕೆ ನಾನು ಬದ್ಧರಾಗಿದ್ದೇನೆ. ನಾವು ಹತ್ತತ್ರ ಮದುವೆ ಮಾಡಿದ್ದು ಎಷ್ಟು? 1008 ಅಲ್ಲ, 1010, 2 ಜಾಸ್ತಿ ಮಾಡಿದ್ವಿ. ನಾವು ಕರೆದಿದ್ದು 1008.
ಅಲ್ಲಿ ಮದುವೆ ಆಗಿದ್ದು 1010. ಮತ್ತೆ 850 ತಾಳಿ ನಾವೇ ಕರ್ಕೊಂಡು ಹೋಗ್ತೀರಿ. ನಮ್ಮ ಕೈ ಕೊಟ್ಟೇ ಇಲ್ಲ ತಾಳಿ, ನಾವು ನೋಡೇ ಇಲ್ಲ ತಾಳಿ. ಎಲ್ಲ ತಾಳಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರೇ ಕೊಟ್ಟಿದ್ದು. ನಾವು ತಾಳಿ ಕೊಡ್ಬೇಕಾದ್ರೆ ಬಂದಿದ್ದು ಒಬ್ರಿಗ ಕೊಟ್ವಿ. ಏನಪ್ಪ, ಒಬ್ರಿಗ ಕೊಟ್ಟು ಬಾಕಿದೆಲ್ಲ ಅವರೇ ಕೊಟ್ಟಿದ್ದು. ಆದ್ರೆ ನಿಜವಾಗ್ಲೂ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನೀವೆಲ್ಲ ಹೇಳಿ, ನಾನು ಮಾಡಿರೋದು ತಪ್ಪಾದ್ರೆ ತಪ್ಪು ಅಂತಾನೆ ಹೇಳಿ, ಸರಿ ಮಾಡಿದ್ರೆ ಸರಿ ಅಂತಾನೆ ಹೇಳಿ. ಯಾಕಂದ್ರೆ ಅದ್ರ ಜೊತೆಗೆ ಸರ್ಕಾರಕ್ಕೆ ನಾನು ಮನವಿ ಇಟ್ಟಿದ್ದೇನಪ್ಪ ಅಂದ್ರೆ 1008 ಮದುವೆಯನ್ನ ಎಲ್ಲಾ ಜಾತಿ ವರ್ಗದ ರೈತರ ಮಕ್ಕಳಿಗೆ ನೀವು ಮದುವೆಯನ್ನ ಮಾಡಿ, ಮದುವೆ ಮಾಡುವ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ಮನೆ ಅಂತ ಘೋಷಣೆ ಮಾಡಿದ್ರೆ 18 ವರ್ಷದ ಒಳಗಡೆ ಓಡೋಗೋರು ತಪ್ತಾರೆ. 18 ವರ್ಷದ ಒಳಗಡೆ ಓಡೋದು ತಪ್ಪಬೇಕಂದ್ರೆ ನೀವು ಖಚಿತವಾಗಿ ಇಂಥ ವಿಶೇಷವಾದ ಕಾರ್ಯಕ್ರಮವನ್ನು ತರಬೇಕು. ಯಾಕಂದ್ರೆ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕೂಡ 15 ವರ್ಷಕ್ಕೆ 16 ವರ್ಷಕ್ಕೆ 13 ವರ್ಷಕ್ಕೆ ಮದುವೆ ಮಾಡ್ತಾನೆ ಇದ್ದಾರೆ. ದಯಮಾಡಿ ಈ ಕಾರ್ಯಕ್ರಮವನ್ನ ಆ ಉತ್ತರ ಕರ್ನಾಟಕದ ಜನಕ್ಕೆ ದಯಮಾಡಿ ತರಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕ ಜನ ತುಂಬಾ ಮುಗ್ಧ ಜನಗಳು, ತುಂಬಾ ಅಭಿವೃದ್ಧಿ ಇಲ್ಲದಿರುವಂತ ಸೋತಂತ ಜನಗಳು. ದಯಮಾಡಿ ಜಾಸ್ತಿ ಅಭಿವೃದ್ಧಿ ಏನಾದ್ರು ಸರ್ಕಾರ ಮಾಡಂಗಿದೆ, ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎಷ್ಟು ಒಂದು 15-20 ಜಿಲ್ಲೆ ಏನಿದಾವಲ್ಲ ಆ ಜಿಲ್ಲೆಗಳ ಅಭಿವೃದ್ಧಿಯನ್ನ ಜಾಸ್ತಿ ಸರ್ಕಾರ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಉತ್ತರ ಕರ್ನಾಟಕ ಜನ ತುಂಬಾ ನೊಂದಿರುವಂತ ಜನ, ತುಂಬಾ ಮುಗ್ಧ ಜನ. ಹೋರಾಟ ಅಂದ್ರೆ ಅವರ ಜೀವನನೇ ಹೋರಾಟಕ್ಕೆ ಬಂದಿದೆ. ಆದ್ರೆ ಸ್ವತಂತ್ರ ಅವ್ರಿಗೆ ಸಿಕ್ಕಿದೆ ಅಂತ ನಾವೆಲ್ಲ ಭಾವಿಸಿದ್ರೆ ತಪ್ಪು. ಅವ್ರಿಗೆ ಇದುವರೆಗೂ ಸ್ವತಂತ್ರ ಸಿಕ್ಕಿಲ್ಲ. ಏನಕ್ಕೆ ಗೊತ್ತಾ, ನಿನ್ ಜೊತೆ ಇರಕ್ಕಲ್ಲ, ಆ ಹುಡುಗಿನ ಲೋಕ ಸಂಚಾರ ಮಾಡಕ್ಕೆ ಇಟ್ಟಿದ್ಯಾ. ಅಯ್ಯಪ್ಪ ಸ್ವಾಮಿ ಅವರು ಜನ್ಮ ತಾಳ ಕಾರಣ ಏನ್ ಗೊತ್ತಾ, ರಾಕ್ಷಸರ ಸಂಹಾರ ಮಾಡ್ಲಿಕ್ಕೆ. ರಾಕ್ಷಸರ ಸಂಹಾರ ಮಾಡಿ ಲೋಕ ಕಲ್ಯಾಣದ ದೀಪವನ್ನು ಬೆಳೆಸ್ಕೊಳ್ಳಿಕ್ಕೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿನ್ನ ಮಗಳು ಇವತ್ತು 1008 ಮದುವೆ ನಮ್ಮ ಜೊತೆಲಿ ಸೇರಿ ಮಾಡಿದಾಳೆ. ಇವತ್ತಿಂದ ನಿನ್ನ ಮಗಳಿಗೆ ನೀನು ಏನಾರು ಕೊಡು. ನಿನ್ನ ಮಗಳು ನಿನ್ನ ಮಾತು ಕೇಳ್ತಾಳೆ. ಅವಳು ಬೇರೆಯವ್ರ ಮಾತು ಕೇಳೋದೇ ಇಲ್ಲ. ಅವಳು ಇನ್ನೊಂದು ಮಾತು ಹೇಳಿದ್ ನಮ್ಗೆ, ನಮ್ಮಮ್ಮ ನನ್ನನ್ನು ಒಂದೇ ಒಂದು ಮಾತು ಕರೆದಿದ್ರೆ ಈ ಮದುವೆಗೆ ನಾನು ಬರ್ತಾ ಇದ್ದಿಲ್ಲ ಅಂತೇಳಿ. ನೋಡ್ರಿ, ಅಷ್ಟು ದೊಡ್ಡ ಕಾರ್ಯಕ್ರಮ ಆ ಅಮ್ಮ ಬರಲ್ಲ ಅಂದ. ನಮ್ಮಮ್ಮ ಒಂದು ಮಾತು ನಾನು ಕರೆದ್ರೆ ಸಾರ್, ನಾನು ಯಾವುದೇ ಕಾರಣಕ್ಕೂ ಡಿಸೆಂಬರ್ 7ನೇ ತಾರೀಕು ಬರೋದಿಲ್ಲ, ನನ್ನ ತಂಗಿದು ಎಂಗೇಜ್ಮೆಂಟ್ ಇದೆ ಅಂತೇಳಿ. ಆದ್ರೆ ನಿಜವಾಗ್ಲೂ ಆ ತಾಯಿ ಅಲ್ಲೂ ಕೂಡ ಹೇಳ್ತಿದ್ಲು, ನಿಜವಾಗ್ಲೂ ಮನೆ ಸಿಟ್ಟು ಮಾಡ್ಕೋಬೇಡ, ಅವಳು ನಿನಗಿಂತ ಜಾಸ್ತಿ ಕೋಪಿ. ನಾವು ತಡೆದು ಸಾಕಾಗೋಗಿದ್ವಿ, ಆಯ್ತಾ. ಅವಳು ಓಡಿಸ್ಬಿಡಿ, ನಾವಂತೂ ನಿಲ್ಲಕ್ಕಾಗಲ್ಲ. ಅವಳು ಕುದುರೆಗಿಂತ ವೇಗವಾಗಿ ಓಡ್ತಾಳೆ. ಅವಳ ಜೊತೆ ಓಡಾಕಿರ್ಬೇಕಷ್ಟೇ ನಾವು. ಅದಕ್ಕೆ ಈಗ ನಿಮ್ ಕೈಯಿಂದಾನೆ ನಮ್ಮ ರಮಾನಂದ್ ಸರ್ ಇದ್ದಾರೆ, ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಇದ್ದಾರೆ, ಮತ್ತೆ ನೀವು ಮಂಜುನಾಥ್ ಅವರು, ಯಾರು ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಹನುಮಂತಪ್ಪ ಅವರು ಇದ್ದಾರೆ. ಮತ್ತೆ ನೈನಂತೆ ಇಸ್ಕಳೆ ಇಷ್ಟು ದಿನ ಅಪೂರ್ವದ ಮಾಣಿಕ್ಯ ಮಾಡಿದ್ದೀವಿ ಸರ್. 1008 ಮಾಡಿದ್ದು ಮದುವೆ ಖುಷಿಯಾಗಿದೆ. ಯಾಕಂದರೆ ಸರ್ಕಾರ ಮಾಡುವಂಥ ಕೆಲಸ ನಾವು ಎಲ್ಲ ರೈತರ ಮಕ್ಕಳು, ಬಡವ್ರ ಮಕ್ಕಳು ಮಾಡಿದ್ದೀವಿ. 1008ಕ್ಕೆ 1010 ಮದುವೆಯನ್ನು ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಪ್ರತಿಯೊಂದನ್ನು ತಲುಪಿಸಿದ್ದೀವಿ. ಆದರೆ ಕೆಲವೊಂದು ನಮ್ಮ ಕಡೆಯಿಂದ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಮದುವೆ ಆಗಿರುವಂಥ ಜೋಡಿಗಳು ನಮ್ಮನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಯಾರು ಕೂಡ ನಮ್ಮ ಬಗ್ಗೆ ಅನ್ಯತೆ ಭಾವಿಸಬೇಡಿ. ಈಗ ಇದೇ ತಿಂಗಳು 29ನೇ ತಾರೀಕು ದೊಡ್ಡ ಮಟ್ಟ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಸರ್ ನಾವು ಫ್ರೀಡಮ್ ಪಾರ್ಕ್ನಲ್ಲಿ. ಯಾಕಂದರೆ ರೈತರ ಮಕ್ಕಳಿಗೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಟ್ಟರೆ ಒಂದು 10 ಲಕ್ಷ ರೂಪಾಯಿದು ಮನೆಯನ್ನು ಕೊಡ್ತೀನಿ ಅಂತೇಳಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದನ್ನು ವಿಶೇಷವಾಗಿ ಅನುಗಣನೆಗೆ ತರಬೇಕು. ಅವತ್ತು ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತೆ. ಆಮೇಲೆ 18 ವರ್ಷದ ಒಳಗಡೆ ಓಡೋಗೋದು ತಪ್ಪುತ್ತೆ. ಎಸ್ಪೆಷಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ತುಂಬ ಕುಂಠಿತ ಆಗಿದೆ.
ದಯಮಾಡಿ ಉತ್ತರ ಕರ್ನಾಟಕದ ಕಡೆ ಸರ್ಕಾರ ತಿರುಗಿ ನೋಡಬೇಕು. ಇವತ್ತು ಕೂಡ 14-15 ವರ್ಷಕ್ಕೆ ಮದುವೆಯಾಗಿ ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರ ಮನೆ ಪರಿಸ್ಥಿತಿಗಳು ತುಂಬ ಹದಗೆಟ್ಟಿರೋದ್ರಿಂದ ಒಂದು 10 ಲಕ್ಷ ರೂಪಾಯಿ ಎಂಟರ್ ಕರ್ನಾಟಕ ಎಲ್ಲ ಕಡೆಯೂ ಕೂಡ 224 ಕ್ಷೇತ್ರ 31 ಜಿಲ್ಲೆ ನಾವು ಸುತ್ತಿ 1008 ಮದುವೆಯನ್ನು ಮಾಡಿದ್ದೀವಿ, ಮಾಡಿ ತೋರಿಸಿದ್ದೀವಿ. ದಯಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ಮಣಿಬೇಕು, ಸರ್ಕಾರ ಇದಕ್ಕೆ ಗೌರವಿಸಬೇಕು. ಸರ್ಕಾರ ಕರೆದು ನಮ್ಮನ್ನು ಅಭಿನಂದನೆ ಸಲ್ಲಿಸಬೇಕಿತ್ತು, ಇದುವರೆಗೂ ಸಲ್ಲಿಸಿಲ್ಲ. ಯಾಕಂದರೆ ಸರ್ಕಾರಕ್ಕೆ ನೈತಿಕತೆ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ಕೇಂದ್ರ ಆಗಲಿ ರಾಜ್ಯ ಆಗಲಿ ಸರ್ಕಾರಗಳು ರೈತ ಕುಟುಂಬಗಳು ಈ ಥರ ಮಾಡಿದೆ. ರೈತ ಬರೀ ಹೋರಾಟ ಮಾಡ್ತಾನೆ ಬಂದಿದ್ದಾಗ ರೈತ ಯಾವುದೋ ದೊಡ್ಡ ವಿಸ್ಮಯವಾದ ಒಂದು ಕಾರ್ಯಕ್ರಮ ಮಾಡಿದೆ ಅಂತೇಳಿ ಸರ್ಕಾರ ಅದನ್ನು ಮೆಚ್ಚಬೇಕಾಗಿತ್ತು, ಒಪ್ಕೋಬೇಕಾಗಿತ್ತು. ಸರ್ಕಾರದ ಅಧಿಕಾರಿಗಳು ಬರಲಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ವಿ, ಅವರು ಬರಲಿಲ್ಲ. ಗೃಹ ಸಚಿವರನ್ನು ಕರೆದಿದ್ವಿ, ಆಮೇಲೆ ನಮ್ಮ ಯಾರು ಪ್ರತಿಯೊಂದು ಪಕ್ಷದ ಎಲ್ಲ ಮಾಜಿ MLAಗಳ ಹಾಲಿ MLAಗಳನ್ನ ಎಲ್ಲರನ್ನೂ ಕರೆದಿದ್ವಿ. ಆದರೆ ಅವ್ರು ಯಾರೂ ಬರಲಿಲ್ಲ, ಎಲ್ಲ ಪಕ್ಷದವ್ರನ್ನ ಕೂಡ ಕರೆದಿದ್ವಿ. ಆದರೆ ಅಂಥ ವಿಶೇಷವಾದ ಕಾರ್ಯಕ್ರಮವನ್ನು ಚಿತ್ರದುರ್ಗದ ಜನತೆ ನನ್ನ ಜೊತೆ ಕೈ ಜೋಡಿಸಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ನಮಗೆ ಮೋಸ ಮಾಡಿದ್ರು, ನಮಗೆ ಅನ್ಯಾಯ ಮಾಡಿದ್ರು, ನಮಗೆ ದ್ರೋಹ ಮಾಡಿದ್ರು. ನಾವು ಹಾಕಿದಂಥ ಬ್ಯಾನರ್ಗಳನ್ನ ನೈಟ್ ಹರಿದು ಬಿಟ್ಟರು. ಆದರೂ ಕೂಡ ನಾವು ಎದೆಗೂಗಲಿಲ್ಲ. ಯಾಕಂದರೆ ವಿಧುಶೇಖರ ಭಾರತಿಯವರು ಶೃಂಗೇರಿ ಮಠದವರು ನಮಗೆ ತುಂಬ ಸಹಕಾರ ಮಾಡಿ ಈ ಮದುವೆ ಕಾರ್ಯಕ್ರಮಗಳಿಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದ್ದಾರೆ. ಅದೇ ಜೊತೆಗೆ ನಮ್ಮ ವೀರೇಂದ್ರ ಹೆಗಡೆ ಅವರು ಹತ್ತತ್ರ ಹೆಚ್ಚು ಕಮ್ಮಿ 1008 ತಾಳಿಗಿಂತ ಜಾಸ್ತಿ ತಾಳಿಯನ್ನು ಕೊಟ್ಟು ಬೆಳ್ಳಿ ಸಮೇತ ಕೊಟ್ಟು ನಮ್ಮ ರೈತರ ಕುಟುಂಬಗಳಿಗೆ ಸ್ವಾಗತವನ್ನು ಹೇಳಿದ್ದಾರೆ. ಸರ್ಕಾರ ಮಾಡಬೇಕಾಗಿರೋಂಥ ಕೆಲಸ ಅವ್ರು ಮಾಡಿದ್ದಾರೆ. ಆಮೇಲೆ ನಾನು ಕೇಳಿದ ತಕ್ಷಣ ಅವರೆಲ್ಲ ಒಪ್ಪಿ, ನಾನು ಕರೆದ ತಕ್ಷಣ ನನ್ನೆಲ್ಲ ನಂಬಿ ಕುಟುಂಬಗಳೆಲ್ಲ ಬಂದು ಮದುವೆ ಆದಮೇಲೆ ನಾನು ಇವತ್ತು 1008 ಸರ್ದಾರ. ಅವ್ರು ಬರಲಿಲ್ಲ ಅಂದರೆ ನಾನು 1008 ಸರ್ದಾರ ಆಗ್ತಿರ್ಲಿಲ್ಲ. ಜೊತೆಗೆ ನಾನು ಹೇಳೋದೇನೆಂದರೆ ನನಗೆ ತುಂಬ ಸಾಯಿ ಗೋಲ್ಡ್ ಪ್ಯಾಲೇಸ್ ಸರವಣ ಅವರು ನಮಗೆ ತುಂಬ ದೊಡ್ಡ ಮಟ್ಟದ ಪಾಪ ಸ್ಯಾರಿಯನ್ನು ಕೊಟ್ಟಿದ್ದಾರೆ. ವಿನಯ್ ಗುರುಜಿಗಳು ಅವರು ಕೂಡ ಒಂದು 100 ಸ್ಯಾರಿ 100 ಪಂಚೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ನಿಜವಾಗಲೂ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಅನುಷ್ಠಾನದಲ್ಲಿ ನಿಜವಾಗಲೂ ನಮ್ಮ ಜಮೀರ್ ಅಹಮದ್ ಅವರು ಅಹಿಂದ ನಾಯಕರಾಗಬೇಕು ಅವರು. ಯಾಕಂದರೆ ನಿಜವಾಗಲೂ ಯಾವುದೇ ಜಾತಿ ಧರ್ಮ ಹೋಗಲಿ, ನಮ್ಮ ಜಮೀರ್ ಅಣ್ಣವರು ಅವರು ಹುಟ್ಟಿರೋದು ಮುಸ್ಲಿಂ ಸಮುದಾಯ ಆದರೆ ಅವರು ಯಾವ ಜಾತಿ ಅನ್ನೋದೇ ನೋಡೋದಿಲ್ಲ. 1008 ಕುಟುಂಬಗಳಿಗೆ ತುಂಬ ದೊಡ್ಡ ಮಟ್ಟದ ಸಹಕಾರವನ್ನು ಕೊಡ್ತಿದ್ರು. ಆದರೆ ಅಲ್ಲಿರುವಂಥ ಕಿಡಿಗೇಡಿಗಳು ನಮಗೆ ಮೋಸ ಮಾಡಿದ್ರು. ಆದರೆ ದಯಮಾಡಿ ಇವತ್ತು ವಸತಿ ಸಚಿವರು ಇದ್ದಾರೆ, ಅವರು ದಯಮಾಡಿ 1008 ಕುಟುಂಬಗಳಿಗೆ ಮನೆಯನ್ನು ಕೊಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಡಬೇಕು, ಅವ್ರಿಗೆ ಮನೆಗಳನ್ನು ಕೊಡಬೇಕು. ಯಾಕಂದರೆ ನೀವು ಬರಬೇಕಿತ್ತು ಸಾಹೇಬ್ರೆ ಅಂತ ಕೇಳಿದಾಗ ನಮಗೆ ಮಿಸ್ಗೈಡ್ ಮಾಡಿಬಿಟ್ರಪ್ಪ, ನಮಗೆ ಇಲ್ಲಾಂದರೆ ಬರ್ತಾ ಇದ್ವಿ ನಾವು ಅಂತೇಳಿ ತುಂಬ ಅದ್ಧೂರಿಯಿಂದ ನಮ್ಮನ್ನು ಕರೆದು ಮಾತಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಗಳಿಗೆ ಇಂಥ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಯಾವ ಜಾತಿ ಧರ್ಮ ನೋಡದೆ ನಮಗೆ ತುಂಬ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದ್ದಾರೆ. ಅವರು ನಿಜವಾಗಲೂ ಅಹಿಂದ ನಾಯಕರಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ಹೋದಂಥ ಎಲ್ಲ ನಮ್ಮ ಪ್ರತಿಯೊಬ್ಬರು ನಮಗೆ ಅಷ್ಟೇನು ಸ್ಪಂದಿಸಲಿಲ್ಲ. ಆದರೆ ನಮಗೆ ನಿಜವಾಗಲೂ ರಾಜಕಾರಣದಲ್ಲಿ ಸ್ಪಂದಿಸಿದಂಥ ಯಾರು ಒಬ್ಬರಿದ್ದರೆ ನಮ್ಮ ಜಮೀರ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತುಂಬ ದೊಡ್ಡ ಮಟ್ಟದ ಮನಸ್ಸನ್ನು ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಅಹಿಂದ ನಾಯಕರು ಅಂತೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಅವರ ಹೆಸರನ್ನು ನಾವು ಬಳಸ್ತಾ ಇದ್ದೀವಿ. ಆಮೇಲೆ ನೀವೆಲ್ಲ ತಿಳ್ಕೊಂಡಾಗ ಇವತ್ತು ಎಷ್ಟು ಮುಖ್ಯಮಂತ್ರಿ ಸ್ಥಾನಗಳಲ್ಲಿ ದಾಖಲೆಗಳನ್ನು ಮುರಿದಿರುವಂಥ ಏಕೈಕ ವ್ಯಕ್ತಿ, ಅಭಿವೃದ್ಧಿನ ಕಡೆನೇ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದೇ ಥರ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾರೆ ಅವ್ರಿಗೆ ನಾವು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮನೆಯನ್ನು ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ನಿಜವಾಗಲೂ ಅದನ್ನು ಘೋಷಣೆ ಮಾಡಿದ್ರೆ, ನಿಜವಾಗಲೂ ರೈತರಿಗೆ ನೀವು ಆ ಕೆಲಸ ಮಾಡಿದ್ದೆ ಆದರೆ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾರೆ 18 ವರ್ಷದ ಮೇಲ್ಪಟ್ಟು ಯಾರು ಮದುವೆ ಆಗ್ತಾರೆ ಅವ್ರಿಗೆ ನಾವು 10 ಲಕ್ಷ ರೂಪಾಯಿ ಮನೆಯನ್ನು ಕೊಡ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿದ್ರೆ ನಿಜವಾಗ್ಲೂ ಅವತ್ತು ನೀವು ಅಹಿಂದ ನಾಯಕರಾಗ್ತೀರಿ. ಈಗ ಆಲ್ರೆಡಿ ಅಹಿಂದ ನಾಯಕರು ಅಂತ ಅನ್ಸ್ಕೊಂಡಿದ್ದೀರಿ. ನಿಜವಾಗ್ಲೂ ಈ ರಾಜ್ಯಕ್ಕೆ ಮಣ್ಣಿನ ಮಗನಾಗಿ ನಿಜವಾಗ್ಲೂ ನೀವು ಅವಶ್ಯಕತೆ ಇದೆ. ಯಾಕಂದರೆ ತಮ್ಮ ಆಡಳಿತದಲ್ಲಿ 13-14 ಸಲ ಹಣಕಾಸು ಬಜೆಟನ್ನು ತಾವು ಮನ್ನಣೆ ಮಾಡಿದಿರಿ, ಅದು ಹೆಗ್ಗಳಿಕೆ ಇದೆ. ಅದೇ ಥರ ತಾವು ದಯಮಾಡಿ ಇವತ್ತೇನು 1008 ಕುಟುಂಬಗಳು ಮದುವೆ ಮಾಡಿದ್ದೀವಿ, ಆ ಕುಟುಂಬಗಳಿಗೆ ಒಂದು 10 ಲಕ್ಷ ರೂಪಾಯಿ ಮನೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದು ಅತಿ ಕಡು ಬಡವರಿಗೆ ಆ ಅರ್ಜಿಯನ್ನು ಕರೆದು ಮದುವೆ ಭಾಗ್ಯವನ್ನು ಕೊಟ್ಟು ಎಲ್ಲ ಜಾತಿ ವರ್ಗದವರಿಗೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಹೇಳ್ತಾ, ಗೋವಿಂದರಾಜನಗರದಲ್ಲಿ ಇವತ್ತು ಆಲ್ರೆಡಿ ನಮ್ಮ ಲತಮ್ಮ ಅವರು ಮತ್ತು ನಮ್ಮ ಬೃಂದ ಅವರು ಅನೇಕ ನಮ್ಮವರೆಲ್ಲ ಬಂದು ನಮ್ಮ ಜೊತೆ ಕುಮಾರಿ ಅವರು ಮತ್ತು ಗೀತಾ ಅವರು ಮತ್ತು ನಮ್ಮ ಜ್ಯೋತಿ ಮೇಡಮ್ ಅವರು, ಮಂಜುಳಾ ಅವರು, ಮಂಜುನಾಥ್ ಸಾರು, ಆಯಮ್ಮನ ಹೆಸರೇನು ಗೀತಾ ಅಕ್ಕ ಅವರು ಮತ್ತೆಲ್ಲರೂ ಬಂದಿದ್ದಾರೆ. ಈಗ ನಮ್ಮ ವೆಂಕಟಾಚಲ್ ಅವರು, ನಮ್ಮ ರಮಾನಂದ್ ಸರ್, ಎಕ್ಸ್ಪೆಷಲಿ ನನ್ನ ತಂದೆಗೆ ಸಮಾನ ರಮಾನಂದ್ ಅವರು ಬಂದಿದ್ದಾರೆ. ಅವ್ರು ಯಾವಾಗಲೂ ನಮ್ಮ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ನಿಜವಾಗ್ಲೂ ಸರ್ಕಾರ ಬರಬೇಕಿತ್ತು ಅಂತೇಳಿ ತನ್ನ ನೋವನ್ನು ತಂದು ತೋಡ್ಕೊಂಡ್ರು. ಆದರೆ ಸರ್ಕಾರ ಬರ್ತಿತ್ತು, ನಮ್ಮ ಜೊತೆಲಿರುವಂಥ ಕಿಡಿಗೇಡಿಗಳು ತುಂಬ
ಕೆಟ್ಟದಾಗಿ ನಮ್ಮ ಮೇಲೆ ಹಬ್ಬಿಸಿದಾಗ ಆ ಸರ್ಕಾರನೂ ಕೂಡ ಇವತ್ತು ನಮ್ಮನ್ನು ಬೇಜಾರದಲ್ಲಿ ನಮ್ಮನ್ನು ಇವತ್ತು ಕರೆಯುವಂಥ ಕಾರ್ಯಕ್ರಮ ಮಾಡಬೇಕಿತ್ತು. ನನಗೆ ನೋವು ಒಂದೇ, ಸರ್ಕಾರ ಇಷ್ಟರೊಳಗಡೆ ಕರೆದು ನಮಗೆ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಸರ್ಕಾರ. ಯಾಕಂದರೆ ಯಾರೂ ಕೂಡ ಮಾಡದಿರುವಂಥ ಕೆಲಸ ನಾವು ಮಾಡಿ 1008 ಕುಟುಂಬಗಳಿಗೆ ಮದುವೆಯನ್ನು ಮಾಡಿದ್ವಿ. ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು, ನಾವು, ನಮ್ಮ ಹೆಣ್ಣುಮಕ್ಕಳೆಲ್ಲ ಸೇರಿ 1008 ಮದುವೆಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾದ ವಿಷಯವನ್ನೇ ತಗೊಳ್ತೀವಿ. ಕರ್ನಾಟಕ ಸರ್ಕಾರಕ್ಕೆ ನಾವು ಪ್ರೀತಿಯಿಂದ ಕರಿತೀವಿ. ಆದರೆ ಮತದಾನ ಮಾಡುವುದು ಮಾತ್ರ ನಿಮ್ಮೆಲ್ಲರ ಕೈ ಮುಗಿತೀನಿ. ಅಭಿವೃದ್ಧಿಗೆ ಮಾತ್ರ ಮತದಾನ ಮಾಡಿ, ಎಂಡ ತುಂಡಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಓಟ್ ಹಾಕಬೇಡಿ. ಯಾರು ಕೆಲಸ ಮಾಡ್ತಾರೆ ಅವನ್ನ ಕೆಲಸಕ್ಕೆ ಇಟ್ಕೋಬೇಕಾದ್ರೆ ನೀವು ಕೆಲಸಗಾರರಿಗೆ ಓಟ್ ಹಾಕಬೇಕು, ಕೆಲಸವನ್ನೇ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಮಾತಾಡ್ತೇನೆ. ನಮಸ್ಕಾರ ಸರ್. ಮತ್ತೆ ಏನಾದರೂ ಮುಂದೆ ಮದುವೆದು ಏನಾದರೂ ಇದು ಮಾಡಿದ್ದೀರಾ ಸರ್? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು 1008 ಮದುವೆ ಕುಟುಂಬಗಳಿಗೆ ಇದೇ ತಿಂಗಳು 29ನೇ ತಾರೀಕು ಬೃಹತ್ ಮಟ್ಟದ ಸರ್ಕಾರ ಅದರೊಳಗಡೆ ನಮ್ಮನ್ನು ಕರೆದು ಮಾತಾಡಿದ್ರೆ ನಾವೇನು ಸ್ಟ್ರೈಕ್ ಮಾಡೋದಿಲ್ಲ ಸರ್. ಸರ್ಕಾರ ಕರೀಲಿಲ್ಲ ಅಂದರೆ ನಾವು ಇದೇ ತಿಂಗಳು 29ನೇ ತಾರೀಕು ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕ್ತೇವೆ. ಮತ್ತೆ ನೆಕ್ಸ್ಟ್ ಮದುವೆ ಮಾಡೋ ಐಡಿಯಾ ಸರ್? ಮದುವೆ ಮಾಡೋ ಐಡಿಯಾ ಇಲ್ಲ ಸರ್. ಮದುವೆ ಸರ್ಕಾರ ಮಾಡಬೇಕನ್ನೋ ಐಡಿಯಾ, ಸರ್ಕಾರದ ಕೈಲಿ ಮಾಡಿಸ್ಬೇಕನ್ನೋ ಐಡಿಯಾ. ನಾನು ಮಾಡಿದರೆ ಅದು ಕರ್ತಾ ಇರಲ್ಲ ಈಗ. ಯಾಕಂದರೆ ನಾನು ಮಾಡಿದ ಉದ್ದೇಶ ಇಷ್ಟೇ ಸರ್. 18 ವರ್ಷದ ಒಳಗಡೆ ಹೆಣ್ಮಕ್ಳು ಓಡೋಗ್ತಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಹೋದ ತಕ್ಷಣ ತಾಳಿ ಬಿಚ್ಚಿಡ್ತಾರೆ, ಮದುವೆ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೋದ್ಮೇಲೆ ಎಷ್ಟು ದಿನ ಹೋಗ್ತಾರೆ? ಅವರು 1 ದಿನ ಹೋಗ್ತಾರೆ, 2 ದಿನ ಹೋಗ್ತಾರೆ, 3ನೇ ದಿನಕ್ಕೆ ಅವ್ರು ಸಂಸಾರ ಮಾಡ್ತಿರ್ತಾರೆ. 13-14 ವರ್ಷಕ್ಕೆ ಮದುವೆ ಆಗಿ 18 ವರ್ಷಕ್ಕೆ ವಿಚ್ಛೇದನ ಪಡಿತಾರೆ. ಮದುವೆ ಆಗಿ ಹೆಸರಲ್ಲಿ ವಿಚ್ಛೇದನ ಪಡೆದುಬಿಡ್ತಾರೆ. ಯಾಕೆ? ಅವ್ರ ಮನೆ ಪರಿಸ್ಥಿತಿಗಳು ತುಂಬ ಹದಗೆಟ್ಟಿದೆ, ಮನೆ ಇರೋದಿಲ್ಲ. ನೀವು ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು ನನಗೆ, ನಮಗೆ ಯಾವುದನ್ನು ಫ್ರೀ ಕೊಡೋದು ಬೇಡ, ಒಂದು ಮನೆಯನ್ನು ಕೊಟ್ಟರೆ ಕೂಲಿನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡ್ತಾರೆ, ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾರೆ ಅಂತೇಳಿ. ಹಾಗಾಗಿ ಒಂದು ವಸತಿಯನ್ನು ಒಂದು 10 ಲಕ್ಷ ವೆಚ್ಚದಲ್ಲೇ ಕೊಡಬೇಕು. 10 ಲಕ್ಷದ ಕೆಳಗಡೆ ಕೊಡಬಾರ್ದು, 11 ಲಕ್ಷ ಆಗಲಿ ಬೇಕಾದರೆ ಕೊಡಲಿ. 10 ಲಕ್ಷದ ಮೇಲೆ ಒಂದು ಮನೆಯನ್ನು ಎಲ್ಲ ಜಾತಿ ವರ್ಗದವರಿಗೆ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ನಾನು ಆಗ್ರಹಿಸ್ತೇನೆ.